हरिः ओम् नारायणं निखिलपूर्णगुणैकदेहं सर्वज्ञमच्युतमपेतसमस्तदोषं प्राणस्य सर्वचिदचित्परमेश्वरस्य साक्षादधीश्वरमियां शरणं रमेशम् 243ನೇ ಪುಟದಲ್ಲಿ ಪಾಠ ನಡೀತಾ ಇದೆ. ಅಥ ಅಧ್ಯಾತ್ಮಂ ಅಂತ ಪ್ರಾರಂಭವಾಗ್ಲಿಕ್ಕತ್ತದ. ನಿನ್ನೆ ಸಾಯಂಕಾಲ ನಾವು ಓದುವಾಗ ಏನ್ ವಿಷಯ ಬಂದಿತ್ತು? 3 ರೂಪಗಳ ಚಿಂತನೆ, ಪೂರ್ವವರ್ಣ, ಉತ್ತರವರ್ಣ ಹಾಗೂ ಸಂಧಿ ಇವುಗಳಲ್ಲಿ ಅಂತ ಬಂದಿತ್ತು. ಈಗೇನ್ ಬರ್ಲಿಕ್ಕತ್ತದ ಅಂತ ಕೇಳಿದ್ರೆ 3 ಮೂರ್ತಿಗಳಿಗಿಂತಲೂ 4 ಮೂರ್ತಿಗಳ ಚಿಂತನೆ ಇನ್ನೂ ಹೆಚ್ಚಿನದ್ದಲ್ವೋ ಅಂತ 4 ಮೂರ್ತಿಗಳ ಚಿಂತನೆಯನ್ನ ಹೇಳಿದರು. ಇದು ಶಾಕಲ್ಯರು ಎನ್ನುವಂತಹ ಋಷಿಗಳ ಚಿಂತನೆ. ಇದು ಆ ಶಾಕಲ್ಯರು ಎಂಬ ಋಷಿಗಳ ಚಿಂತನೆ ಇದೆಯಲ್ಲ, ಇದು ಅಧಿದೈವದಲ್ಲೂ ಹಾಗೂ ಅಧ್ಯಾತ್ಮದಲ್ಲೂ ಎರಡೂ ಕಡೆಗಳಲ್ಲಿ ನಡೀತಾ ಇದೆ. ಎರಡೂ ಕಡೆಗಳಲ್ಲಿ, ಅಧಿದೈವದಲ್ಲಿ ಹಾಗೂ ಅಧ್ಯಾತ್ಮದಲ್ಲೂ ಕೂಡ ನಡೀತಾ ಇದೆ. ಅಧಿದೈವದಲ್ಲಿ ಇದ್ದದ್ದನ್ನು ನಿನ್ನೆ ನೋಡಿದ್ದೇವೆ ನಾವು. ಏನ್ ಹೇಳಿದ್ರು ಶಾಕಲ್ಯರು? ಯಾವ ಯಾವ ಅಕ್ಷರಗಳು ಅಂದ್ರೆ ಮೊದಲಿನ ಅಕ್ಷರ, ಕೊನೆಯ ಅಕ್ಷರ, ಜೋಡಣೆ, ಈ 3ರ ಜೊತೆಗೆ ಅದನ್ನು ಉಚ್ಚಾರ ಮಾಡುವ ಪುರುಷನನ್ನೂ ಒಬ್ಬನನ್ನು ತೆಗೆದುಕೊಳ್ಳಬೇಕು. ಆಗ 4 ಸ್ಥಳಗಳಾಗ್ತದೆ. ಅಲ್ಲಿ ಕ್ರಮವಾಗಿ ವಾಸುದೇವ, ಸಂಕರ್ಷಣ, ಮೊದಲಿನ ಅಕ್ಷರಕ್ಕೆ ವಾಸುದೇವ, ಕೊನೆಯ ಅಕ್ಷರಕ್ಕೆ ಸಂಕರ್ಷಣ, ಸಂಧಿಯಲ್ಲಿ ಪ್ರದ್ಯುಮ್ನ, ಸಂಧಾನ ಕರ್ತೃವಿನಲ್ಲಿ ಅನಿರುದ್ಧ ಎಂಬ 4 ರೂಪಗಳಿವೆ. ಇವುಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದರು. ಹಾಗಾದ್ರೆ ಇಲ್ಲಿ ಯಾವ ಸ್ಥಳಗಳಲ್ಲಿ ಇವೆ ಅಧಿದೈವದಲ್ಲಿ ಅಂತ ಕೇಳಿದ್ರೆ, ಭೂಮಿಯಲ್ಲಿ, ಸ್ವರ್ಗದಲ್ಲಿ, ವೃಷ್ಟಿಯಲ್ಲಿ ಹಾಗೂ ವೃಷ್ಟಿಯನ್ನ ಮಾಡುವ ಅಂದ್ರೆ ಮಳೆ ಸುರಿಸ್ಲಿಕ್ಕೆ ಯೋಗ್ಯವಾದ ಮೋಡದಲ್ಲಿ ಇವೆ ಅಂತನ್ನುವ 4 ರೂಪಗಳ ವಿಚಾರವನ್ನ ಹೇಳಿ ಮುಗಿಸಿದ್ರು. ಇದಾದ ಮೇಲೆ ಇವತ್ತು ನಾವು ಪ್ರಾರಂಭದಲ್ಲಿ ಓದಲಿಕ್ಕೆ ಹೊರಟದ್ದು ಅಥ ಅಧ್ಯಾತ್ಮಂ. ಪ್ರಾಯಶಃ ಮನಸ್ಸನ್ನ ಬಹಳ ಏಕಾಗ್ರಗೊಳಿಸಿದಾಗ ಮಾತ್ರ ಈ ತರಹದ ಆಲೋಚನೆಗಳು ಹುಟ್ಲಿಕ್ಕೆ ಸಾಧ್ಯ ಇದೆ. ಮೊದಲು ಒಂದು 5 ನಿಮಿಷ ಕೇಳಿಬಿಡ್ರಿ ವಿಷಯಗಳನ್ನು, ಆಮೇಲೆ ಅದರ ಅಧ್ಯಾತ್ಮದಲ್ಲಿನ ವಿಚಾರವನ್ನೋಣಂತೆ. ಇಲ್ಲಿಯೂ ಕೂಡ 4 ಸ್ಥಳಗಳನ್ನ ಹೇಳ್ತಾರೆ. 4 ಸ್ಥಳಗಳಾದ ಮೇಲೆ ಅದರಲ್ಲಿ ಇರುವಂತಹ ಭಗವದ್ ರೂಪಗಳು ಸ್ವಲ್ಪ 4ಕ್ಕಿಂತ ಇನ್ನೊಂದು ಸ್ವಲ್ಪ ಹೆಚ್ಚು ಹೋಗ್ತದೆ ಅಂತ ಇಟ್ಟುಕೊಳ್ರಿ. ಮೂಲತಃ ಶಾಕಲ್ಯ ಋಷಿಗಳಿಗೆ ಬೇಕಾಗಿದ್ದು ಈ ಚತುರೂಪ ಉಪಾಸನೆ. ಚತುರೂಪ ಉಪಾಸನೆ ಬೇಕಾಗಿದ್ದದ್ದನ್ನು ಅಧ್ಯಾತ್ಮದಲ್ಲಿ ಹೇಗೆ ಮಾಡಿದರು ಅನ್ನುವುದನ್ನು ತಿಳಿಲಿಕ್ಕೆ ಹೊರಟಿದ್ದೇವೆ. ಜೊತೆಗೆ ಹೆಚ್ಚಿನದ್ದು ಬಂದ್ರೆ ಏನು ಹಾನಿ ಇಲ್ಲ. ಅಧಿಕಂತು ನತದ್ಧಾನ್ಯ ಅಂತಾರ. ಧಾನ್ಯ ಬೆಳೆಸಿದ್ದು ಒಂದು ಚೀಲ ಆಗ್ಲಿ ಅಂತ ಬೆಳೆಸಿದ್ನಂತೆ. ಒಂದು ಚೀಲದ ಮೇಲೆ ಹೆಚ್ಚಿಗೆ ಧಾನ್ಯ ಬಂದ್ರೆ ಹಾನಿಯೋ ಲಾಭವೋ ಅಂದ್ರೆ ಲಾಭವೇ ಅದು. ಹಾಗೆ 4 ರೂಪಗಳ ಉಪಾಸನೆಯನ್ನ ಮಾಡುವುದರ ಜೊತೆಗೆ ಇನ್ನೂ ಹಲವು ರೂಪಗಳು ಬಂದ್ರೆ ಬಹಳ ನಮಗೆ ಲಾಭವೇ ಇದೆ. ಆದ್ದರಿಂದ ಆ ತರಹದ ಚಿಂತನೆಯನ್ನು ಮಾಡ್ತಾ ಇದ್ದಾನೆ. ಸಾಮಾನ್ಯವಾಗಿ ನಾವು ಪ್ರವಚನಗಳಲ್ಲಿ, ಪಾಠಗಳಲ್ಲಿ ಕೇಳುವುದೇನು ಅಂದ್ರೆ ಬ್ರಹ್ಮಾಂಡ ಹಾಗೂ ಪಿಂಡಾಂಡ ಅಂತ ಕೇಳಿರ್ತೇವೆ. ಈ ಬ್ರಹ್ಮಾಂಡ ಏನಿದೆಯೋ ಹಾಗೆ ಈ ಶರೀರ ಇದೆ ಅಂತ ತಿಳಿದುಕೊಂಡು, ಈ ಶಾಕಲ್ಯರು ಇಡೀ ದೇಹವನ್ನ 2 ಭಾಗಗಳನ್ನಾಗಿ ಮಾಡಿಕೊಂಡು ಅದರಲ್ಲಿ ಪೃಥ್ವಿ ಲೋಕಕ್ಕೆ ಮತ್ತು ಸ್ವರ್ಗಲೋಕಕ್ಕೆ, ದ್ಯುಲೋಕಕ್ಕೆ ಸಂಬಂಧಪಟ್ಟಂತೆ 2 ಭಾಗಗಳನ್ನ ಮಾಡಿ 3 ಜ್ಯೋತಿಗಳನ್ನ ಹೇಳ್ತಾ ಇದ್ದಾರೆ. ಇದು ಹೊಸದಾಗಿ 2 ಭಾಗಗಳು, ಶರೀರದಲ್ಲಿ 2 ಭಾಗ. ಅದಕ್ಕೆ ಒಂದು ಪೃಥ್ವಿಯ ಪ್ರತಿರೂಪವಾಗಿದೆ, ಇನ್ನೊಂದು ದ್ಯುಲೋಕದ ಪ್ರತಿರೂಪವಾಗಿದೆ. ಅಂದ್ರೆ ನೀವು ಹೊರಗಡೆಗೆ ದ್ಯುಲೋಕದಲ್ಲಿ ಏನನ್ನ ಕಾಣಬಹುದೋ ಅದು ಈ ಶರೀರದಲ್ಲಿಯೇ ಕಾಣಬಹುದು, ಪೃಥ್ವಿಯಲ್ಲಿ ಏನು ಕಾಣಬಹುದೋ ಅದನ್ನು ಇದೇ ಶರೀರದಲ್ಲಿ ಕಾಣಬಹುದು ಅಂತ ಇಟ್ಟುಕೊಂಡು ಆ ಶರೀರವನ್ನ, ಪೂರ್ಣವಾದ ಶರೀರವನ್ನೇ
ಪೃಥ್ವಿ ಲೋಕದ ಪ್ರತಿರೂಪ ದ್ಯುಲೋಕದ ಪ್ರತಿರೂಪವೆಂಬುದಾಗಿ ಅನುಸಂಧಾನವನ್ನ ಮಾಡ್ತಾ ಮೊದಲು ಅವುಗಳನ್ನ ಅನುಸಂಧಾನವನ್ನ ಮಾಡಿ ಮುಗಿಸ್ತಾರೆ. ಅದರಲ್ಲಿ ಈ ಭಗವದ್ ರೂಪಗಳ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಈಗ ನಾವು ಮೊದಲು ಇದನ್ನ ಚಿಂತನೆ ಮಾಡೋಣ ಅಂತ. ಏನು ಅಂದ್ರೆ ನಮ್ಮ ದೇಹ, ಈ ದೇಹದಲ್ಲಿ ಇರುವಂತಹದ್ದು ಅಧ್ಯಾತ್ಮದ ಚಿಂತನೆ ಮುಖ್ಯ ಇದ್ದುದರಿಂದ ಮೊದಲು ಅದನ್ನು ಮಾಡಿಬಿಡೋಣ. ಅದಾದ ಮೇಲೆ ಮುಂದಿನ ವಿಚಾರವನ್ನು ತೆಗೆದುಕೊಳ್ಳೋಣ. ದೇಹದಲ್ಲಿ ಎರಡು ಭಾಗ, ನಾಭಿಯಿಂದ ಪ್ರಾರಂಭ ಮಾಡಿಕೊಂಡು ಪಾದದವರೆಗಿನ ಭಾಗ ಒಂದು, ನಾಭಿಯಿಂದ ಪ್ರಾರಂಭ ಮಾಡಿಕೊಂಡು ಶಿರಸ್ಸಿನವರೆಗಿನ ಭಾಗ ಮತ್ತೊಂದು. ಇವ ಎರಡು, ಒಂದನ್ನ ಪೂರ್ವಾರ್ಧ ಮತ್ತೊಂದನ್ನ ಉತ್ತರಾರ್ಧ ಅಂತ ಕರಿಬೇಕು. ನಾವು ಹೇಳ್ತಿರ್ತೀವಿ ಏನಂತ, ಪೃಥ್ವಿ ಪೂರ್ವ ರೂಪಂ ದೇವರು ಉತ್ತರ ರೂಪಂ ಅಂತ ಹೇಳ್ತಿರ್ತೀವಲ್ಲ, ಅದರದ್ದೇ ಲೆಕ್ಕ ಹೇಳ್ತಿದ್ದಾರೆ. ಈಗ ಹೊಕ್ಕುಳಿನಿಂದ ಪ್ರಾರಂಭ ಮಾಡಿ ಪಾದದವರೆಗಿನ ಭಾಗ ಒಂದು, ಹೊಕ್ಕಳಿನಿಂದ ಪ್ರಾರಂಭ ಮಾಡಿಕೊಂಡು ಶಿರಸ್ಸಿನ ಭಾಗದವರೆಗೆ ಮತ್ತೊಂದು, ಎರಡು ಭಾಗ ಇಡೀ ದೇಹದಲ್ಲಿ. ಅದರಲ್ಲಿ ಹೊಕ್ಕುಳಿನಿಂದ ಪ್ರಾರಂಭ ಮಾಡಿಕೊಂಡು ಪಾದದವರೆಗಿರುವಂತಹ ಭಾಗವನ್ನ ಪೃಥ್ವಿಯ ಪ್ರತಿರೂಪ ಅಂತ ಕರಿಬೇಕು. ಇನ್ನು ಮೇಲ್ಭಾಗವನ್ನ ಏನ್ ಕರಿಬೇಕು ಅಂದ್ರೆ ದ್ಯುಲೋಕದ ಪ್ರತಿರೂಪ ಅಂತ ಕರಿಬೇಕು. ಮಧ್ಯದಲ್ಲಿ ಒಂದೇನು ಅವಕಾಶ ಇದೆಯೋ ಅದನ್ನ ಆಕಾಶ ಅಂತ ಕರಿಬೇಕು. ಆ ಆಕಾಶದಲ್ಲಿ ಪ್ರಾಣ ಸಂಚಾರ ಇದೆ ಅಂತ ತಿಳಿಬೇಕು. ಇಷ್ಟನ್ನ ನೀವು ಒಂದು ಕಡೆಗೆ ನೋಟ್ಸ್ ತಗೊಳ್ರಿ, ಇದನ್ನ ವಿಚಾರ ಮಾಡ್ಕೋತ ಅದು ಹಂಗೆ ಕೇಳ್ಕೋತ ಬರ್ಕೊಂಡ್ಬಿಡ್ರಿ ಏನೇನ್ ವಿಚಾರಗಳು ಬಂತು ಅಂತ ಹೇಳಿ. ಮತ್ ವಿಚಾರ ಹೇಳೋಣ ಅಂತ ಎರಡನೇ ಸಲ ಬಂದಾಗ ಮತ್ತೇನರ ಉಳಿದದ್ದನ್ನು ಪೂರ್ಣ ಮಾಡಿಕೊಳ್ರಿ. ಮೊದಲು ವಿಚಾರಗಳನ್ನು ಹೇಳ್ತಾ ಹೊರಟಿದ್ದೇನೆ. ಹೀಗಿರುವಾಗ ಇಲ್ಲಿ ಮೂರು ಬೆಳಕು ಕೊಡುವ ವಸ್ತುಗಳಿವೆ ಅಂತೆ. ಹೊರಗಡೆಗೆ ಮೂರು ಬೆಳಕು ಕೊಡುವಂತಹ ವಸ್ತುಗಳವ. ಯಾವುದು ಅಂತ ಕೇಳಿದ್ರೆ, ಒಂದು ಸೂರ್ಯ, ಒಂದು ಮಿಂಚು, ಒಂದು ಅಗ್ನಿ. ಒಂದು ಸೂರ್ಯ, ಒಂದು ಮಿಂಚು, ಒಂದು ಅಗ್ನಿ. ಹಾಗೇನೆ ಈ ದೇಹದಲ್ಲೂ ಬೆಳಕು ಕೊಡುವಂತಹ ಮೂರು ವಸ್ತುಗಳು, ಒಂದು ಕಣ್ಣು, ಒಂದು ಹೃದಯ, ಒಂದು ಭೂಮಿಗೆ ಸಂಬಂಧಪಟ್ಟ ಅಗ್ನಿ ಅಂದ್ರೆ ವೀರ್ಯ. ಈ ಮೂರರಲ್ಲಿ ಮೂರು ಅಗ್ನಿಗಳ ಅನುಸಂಧಾನವನ್ನ ಮಾಡ್ತಾರೆ, ಮೂರು ಬೆಳಕು ಕೊಡುವ ಪದಾರ್ಥಗಳನ್ನ ಧೇನಿಸುತ್ತಾರೆ ಶಾಕಲ್ಯರು. ಅದಕ್ಕೆ ನಾವೀಗೊಂದು ಚಾರ್ಟ್ ಹಾಕೊಂಡ್ಬಿಡೋದು. ಏನ್ ಚಾರ್ಟ್ ಹಾಕೊಳ್ಳೋದು ಅಂದ್ರೆ, ಈ ಶರೀರವು, ಮೊದಲು ಹೆಡ್ಡಿಂಗ್ ಕೊಡೋದಕ್ಕ, ಈ ಶರೀರವು ಪೃಥ್ವಿಯ ಹಾಗೂ ದ್ಯುಲೋಕದ ಪ್ರತಿರೂಪ ಅಂತ ಬರ್ಕೊಳ್ಳೋದು. ಅದರಲ್ಲಿ ಈಗ ಈ ಶರೀರವು ಪೃಥ್ವಿಯ ಹಾಗೂ ದ್ಯುಲೋಕದ ಪ್ರತಿರೂಪ ಅಂತ ಹೇಳಿತು. ಹಾಗಾದ್ರೆ ಯಾವುದು? ದೇಹದ ಕೆಳಭಾಗವು ಪೃಥ್ವಿಯ ಪ್ರತಿರೂಪ, ಅಷ್ಟು ಬರ್ಕೊಳ್ರಿ. ದೇಹದ ಕೆಳಭಾಗವು ಪೃಥ್ವಿಯ ಪ್ರತಿರೂಪ. ಅದೇ ರೀತಿಯಾಗಿ ಎರಡನೇ ನಂಬರ್ ಬರ್ಕೊಂಡು, ದೇಹದ ಮೇಲ್ಭಾಗವು ದ್ಯುಲೋಕದ ಪ್ರತಿರೂಪ. ಇನ್ನು ನಾಭಿಯು ಆಕಾಶದ ಪ್ರತಿರೂಪ. ಮೂರನೇದ್ದು ನಂಬರ್ 3, ನಾಭಿಯು ಹೊಕ್ಕಳು ಆಕಾಶದ ಪ್ರತಿರೂಪ. ನಂಬರ್ 4, ಅದರಲ್ಲಿ ಸಂಚರಿಸುವ ಪ್ರಾಣವಾಯುವು, ಅದರಲ್ಲಿ ಸಂಚರಿಸುವ ವಾಯುವು ವಾಯುವಿನ ಪ್ರತೀಕ. ಅದರ ಮುಂದಿನ ನಂಬರ್ ಹಾಕೊಂಡು ಇವೆರಡರಲ್ಲಿಯೂ, ಇವೆರಡು ಅಂದ್ರೆ ಬೇಡ ತಡ್ರಿ, ಒಂದ್ ಕೆಲಸ ಮಾಡ್ರಿ. ಪೃಥ್ವಿ ಹಾಗೂ ದ್ಯುಲೋಕಗಳಲ್ಲಿ ಮೂರು ಜ್ಯೋತಿಗಳು ಅಂತ ಬರ್ಕೊಳ್ರಿ. ಪೃಥ್ವಿ ಹಾಗೂ ದ್ಯುಲೋಕಗಳಲ್ಲಿ ಮೂರು ಜ್ಯೋತಿಗಳು ಅಂತ ಬರ್ಕೊಳ್ರಿ. ಬರ್ಕೊಂಡ್ರ ಜೊತೆಗೆ ಅವು ಮೂರು ಯಾವ್ದೊಂದು ಬರ್ಕೊಳ್ಳೋದು. ಈಗ ಸೂರ್ಯ, ಮಿಂಚು, ಅಗ್ನಿ. ಸೂರ್ಯ, ಮಿಂಚು, ಅಗ್ನಿ ದೇಹದಲ್ಲಿ ಕೆಳಗೆ ಮುಂದಿನ ನಂಬರ್ ಹಾಕೊಂಡು, ದೇಹದಲ್ಲಿ ಕಣ್ಣು, ಹೃದಯ, ವೀರ್ಯ. ಕಣ್ಣು, ಹೃದಯ, ವೀರ್ಯ, ಈ ಮೂರು ಜ್ಯೋತಿಗಳು.
ಇಷ್ಟು ಹೇಳಿ ಶಾಕಲ್ಯರು ಇದು ದೇಹ ಏನಾಗಿದೆ, ಪೃಥ್ವಿಯ ಪ್ರತಿರೂಪವಾಗಿದೆ, ಇದು ಮತ್ತೆ ದ್ಯುಲೋಕದ ಪ್ರತಿರೂಪವಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಈಗ ಇಷ್ಟು ವಿಷಯವನ್ನು ಹೇಳಿದ್ದೀರಿ. ಇನ್ನು ಉಪನಿಷತ್ನ ಹೋಗ್ತಾ ಇದ್ದೀನಿ, ವಾಕ್ಯ ಓದ್ತಾ ಹೋಗ್ತೀನಿ, ಕೇಳಿಸ್ಕೊಂಡು ಹೋಗ್ರಿ. ಮಧ್ಯದಲ್ಲಿ ಯಾರು ಬೇರೆ ವಿಚಾರವನ್ನು ಮಾಡಬೇಡ್ರಿ ಸದ್ಯಕ್ಕೆ. ಪುರುಷೋಹವ ಅಯಂ ಸರ್ವಂ ಆನಂದಂ, ಅದೊಂದು ಪ್ರಿಂಟ್ ತಪ್ಪಾಗಿದೆ, ಆನಂದಂ ಆಗಿದೆ, ನಮ್ಮ ತೆಗಿಬೇಕು, ಆನಂದಂ ಇರಬೇಕು. ನ ತೆಗೆದ್ರೆ ಸಾಕು, ಉಳಿದದ್ದೇನು ಬೇಡ, ನ ಒಂದೇ ಕಾಟ್ಬಿಡ್ರಿ. ಆನಂದಂ ಪುರುಷೋಹವ ಅಯಂ ಸರ್ವ ಆನಂದಂ. ಸರ್ವ ಆನಂದಂ, ಆನಂದಂ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಅವಯವಿ ಅಂತ ಅರ್ಥ, ಬರೆದಿಟ್ಕೊಳ್ರಿ. ಈ ಪುರುಷ ಏನಿದ್ದಾನಲ್ಲ, ಇದು ಒಂದು ಪೂರ್ಣವಾದ ಅವಯವಿ. ಈ ಪುರುಷನ ದೇಹ, ಇದಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಅವಯವಿ ಎಂದು ಕರೆಯುತ್ತೇವೆ. ಸರಿನಾ? ಪುರುಷನ ದೇಹವನ್ನು ನಾವು ಅವಯವಿ ಎಂದು ಕರೆಯುತ್ತೇವೆ. ದ್ವೇ ವಿಧಲೆ ಭವತ ಇತ್ಯಾಹು, ಅದರಲ್ಲಿ ಎರಡು ಭಾಗಗಳನ್ನ ಮಾಡಲಿಕ್ಕೆ ಬರ್ತದೆ. ಯಾವುದನ್ನ? ತಸ್ಯ ಇದಮೇವ ಪೃಥಿವ್ಯಾ ರೂಪಂ. ಆ ಎರಡು ಭಾಗಗಳನ್ನ ಮಾಡಿದಾಗ ನಾಭಿಯಿಂದ ಮೇಲ್ಭಾಗ ಒಂದು ಭಾಗ, ನಾಭಿಯಿಂದ ಕೆಳಭಾಗ ಒಂದು ಭಾಗ. ಆ ನಾಭಿಯಿಂದ ಕೆಳಭಾಗವನ್ನ ಪೃಥ್ವಿ ರೂಪ ಅಂತ ಕರೀತಾರೆ. ಇದಂ ದಿವಹ, ಮೇಲ್ಭಾಗವನ್ನು ದ್ಯುಲೋಕ ಅಂತ ಕರೀತಾರೆ. ವಾಕ್ಯಗಳನ್ನ ಓದ್ತಾ ಹೋಗೋದು, ಬೇರೆ ಏನು ವಿಚಾರ ಇಲ್ಲ. ತತ್ರ ಅಯಮಂತರೇಣ ಆಕಾಶ ಯಥಾಸೌ ದ್ಯಾವ ಪೃಥಿವ್ಯಾವಂತರೇಣ ಆಕಾಶ. ನೋಡ್ರಿ, ಈ ಭೂಮಿ ಮತ್ತು ದ್ಯುಲೋಕಗಳ ಮಧ್ಯದಲ್ಲಿ ಒಂದು ಆಕಾಶ ಇದ್ದಂತೆ ದೇಹದ ಎರಡು ಭಾಗಗಳ ಮಧ್ಯದಲ್ಲಿ ಒಂದು ಆಕಾಶ ಇದೆ. ಆ ಆಕಾಶ ಅಂದ್ರೆ ನಾಭಿ. ತತ್ರ ಅಯಮಂತರೇಣ ಆಕಾಶ, ಈ ದೇಹದ ಮೇಲ್ಭಾಗ ಹಾಗೂ ಕೆಳಭಾಗದ ಮಧ್ಯದಲ್ಲೊಂದು ಆಕಾಶ ಇದೆ. ಹೇಗೆ? ಅಸೌ ದ್ಯಾವ ಪೃಥಿವ್ಯಾವಂತರೇಣ ಆಕಾಶ, ಆ ದ್ಯುಲೋಕ ಮತ್ತು ಪೃಥ್ವಿ ಲೋಕಗಳ ಮಧ್ಯದಲ್ಲಿ ಆಕಾಶ ಇದೆಯೋ ಅದರಂತೆ. ತಸ್ಮಿನ್ ಅಸ್ಮಿನ್ನಾಕಾಶೆ ಪ್ರಾಣ ಆಯತ್ತೋ ಯಥಾ ಅಮುಷ್ಮಿನ್ನಾಕಾಶೆ ವಾಯುರಾಯತ್ತಃ. ಹೇಗೆ ಆ ಆಕಾಶದಲ್ಲಿ ಒಂದು ಪ್ರಾಣ ಇದೆಯೋ ಹಾಗೆ ಈ ಆಕಾಶದಲ್ಲೂ ಒಂದು ಪ್ರಾಣ ಇದೆ. ಛೇದ ಮಾಡಬೇಕು. ತಸ್ಮಿನ್ ಅಸ್ಮಿನ್ ಆಕಾಶೆ ಅಂತ ಪದಚ್ಛೇದ ಮಾಡ್ಕೋಬೇಕು. ಅದನ್ನು ಬರ್ಕೊಳ್ಳೋರು ಒಂದ್ ಸೆಕೆಂಡ್ನೇ ಬರ್ಕೊಳ್ರಿ. ತಸ್ಮಿನ್ ಅಸ್ಮಿನ್ ಆಕಾಶೆ ಪ್ರಾಣ ಆಯತ್ತಃ. ಹೇಗೆ ಸ್ವರ್ಗಲೋಕ ಹಾಗೂ ಭೂಲೋಕಗಳ ಮಧ್ಯದಲ್ಲಿ ಗಾಳಿಯ ಸಂಚಾರವಿರುತ್ತದೋ ಹಾಗೆ ನಮ್ಮ ದೇಹದ ಪೂರ್ವಾರ್ಧ ಹಾಗೂ ಉತ್ತರಾರ್ಧದ ಮಧ್ಯಭಾಗದಲ್ಲಿರುವ ನಾಭಿಯಲ್ಲೂ ವಾಯು ಸಂಚಾರ ಇರುತ್ತದೆ. ಮುಂದೆ ಯಥಾ ಅಮೋನಿ ತ್ರೀಣಿ ಜ್ಯೋತಿಂಷಿ ಏವಮಿಮಾನಿ ಪುರುಷೇ ತ್ರೀಣಿ ಜ್ಯೋತಿಂಷಿ. ಹೇಗೆ ಈ ಸ್ವರ್ಗದಿಂದ ಭೂಲೋಕದವರೆಗೆ ಮೂರು ಜ್ಯೋತಿಂಷಿ ಬೆಳಕು ಕೊಡುವಂತಹದ್ದಿದೆಯೋ ಹಾಗೆ ನಮ್ಮ ದೇಹದಲ್ಲೂ ಮೂರಿವೆ. ಯಥಾಸೌ ದಿವಿ ಆದಿತ್ಯ, ಹೇಗೆ ಸ್ವರ್ಗದಲ್ಲಿ ಆದಿತ್ಯನಿದ್ದಾನೋ ಏವಮಿದಂ ಶಿರಸಿ, ಹಂಗೆ ಇಲ್ಲಿ ಯಾವ್ದದ ಅಂದ್ರೆ ಚಕ್ಷುಹು, ಕಣ್ಣು. ಕಣ್ಣು ಅಂದ್ರೆ ಕಣ್ಣಿನ ಇದು ಕಣ್ಣಿಗೆ ಅಲ್ಲಿ ಸೂರ್ಯ, ಸ್ವರ್ಗಲೋಕದ ಸೂರ್ಯ, ದೇಹದಲ್ಲಿದ್ದ ಕಣ್ಣು ಅಂದ್ರೆ ಸೂರ್ಯ. ಅಸಾವಂತರಿಕ್ಷೇ ವಿದ್ಯುದೇವ, ಅಂತರಿಕ್ಷದಲ್ಲಿ ವಿದ್ಯುತ್ ಇದ್ದಂತೆ. ಆತ್ಮನಿ ಹೃದಯಂ, ನಮ್ಮಲ್ಲಿರುವಂತಹದ್ದು ಹೃದಯ. ಯಥಾ ಅಯಂ ಅಗ್ನಿ, ಹೇಗೆ ಪೃಥ್ವಿ ಲೋಕದಲ್ಲಿ ಅಗ್ನಿ ಇದೆಯೋ ಏವಂ ಇದಂ ಉಪಸ್ಥೆ ರೇತಃ, ಹಾಗೆ ಗುಹ್ಯೇಂದ್ರಿಯದಲ್ಲಿದ್ದ ರೇತಸ್ಸು ಇದು ಏನ್ ಕರ್ಸ್ಕೋತದ? ಒಂದು ಅಗ್ನಿ ಅಂತ ಕರೆಸಿಕೊಳ್ಳುತ್ತದ. ಸರಿ ಆಯ್ತಾ? ಇದಿಷ್ಟು ಬರ್ಕೊಂಡಾಗಿದೆ. ಈಗ ಇದರ ಮುಗಿದ್ಮೇಲೆ ಏವಂ ಊಹಸ್ಮ ಸರ್ವಲೋಕಂ ಆತ್ಮಾನಮನುವಿಧಾಯ ಇದಮೇವ ಪೃಥಿವ್ಯಾ ರೂಪಂ ಇದಂ ದಿವಹ. ಹೀಗೆ ಆ ಶಾಕಲ್ಯ ಮುನಿಗಳು ಇಡೀ ಸರ್ವಲೋಕವನ್ನೇ ತಮ್ಮ ದೇಹದಲ್ಲಿ ಇಟ್ಟುಕೊಂಡು ಇದು ಪೃಥಿವಿಯ ಪ್ರತಿರೂಪ, ಇದು ದ್ಯುಲೋಕದ ಪ್ರತಿರೂಪ ಎಂದು ಹೇಳಿದರು. ಇಸಯ ಏವಮೇತಾಂ ಸಂಹಿತಾಂ ವೇದ, ಯಾರು ಹೀಗೆ ಸಂಹಿತೆಯನ್ನು ತಿಳಿತಾರೋ ಸಂಧೀಯತೆ ಪ್ರಜಯಾ ಪಶುಭಿ ಯಶಸಾ ಬ್ರಹ್ಮವರ್ಚಸೇನ ಸ್ವರ್ಗೇಣ ಲೋಕೇಣ ಸರ್ವಮಾಯುರೇತಿ. ಅವರು ಹಿಂದೆ ಹೇಳಿದಂತೆ ಮೋಕ್ಷವನ್ನ ಪಡೆಯುತ್ತಾರೆ. ಹೇಳಿದ ಪ್ರಜಯ ಅಂದ್ರೆ ಪ್ರಕೃಷ್ಟವಾದ ಜ್ಞಾನ, ಪಶು ಅಂದ್ರೆ ವೇದಗಳು, ಯಶಸ್ಸು ಮತ್ತು ಬ್ರಹ್ಮವರ್ಚಸ್ಸು ಅಂದ್ರೆ ಮುಕ್ತಿಯಲ್ಲಿ ದೇಹದ ತೇಜಸ್ಸನ್ನು ಬೆಳೆಸಿಕೊಳ್ಳುವುದು. ಸ್ವರ್ಗೇಣ ಲೋಕೇಣ ಅನ್ನೋ ಶಬ್ದಕ್ಕೆ ಮೋಕ್ಷ ಲೋಕವನ್ನ ಮುಕ್ತಿಯನ್ನ ಪಡಿತಾನೆ. ಸರ್ವಮಾಯುರೇತಿ, ಪೂರ್ಣಾಯುಷ್ಯವನ್ನ ಹೊಂದುತ್ತಾನೆ ಅನ್ನುವ ಎಲ್ಲಾ ಅಂಶಗಳನ್ನು ಇದರಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲೇನ್ ಬಂತು? ಈಗ 4 ಭಾಗಗಳು ಬಂತು. ಏನ್ 4 ಭಾಗಗಳು ಬಂತು? ಪೃಥ್ವಿ ಬಂತು, ದ್ಯುಲೋಕ ಬಂತು,
ನಾಭಿ ಬಂತು, ನಾಭಿಯಲ್ಲಿದ್ದ ವಾಯು ಬಂದ, ನಾಕಾತು. ಆಮೇಲೆ 3 ಬೆಳಕಿನ ವಸ್ತುಗಳು ಬಂದಿದ್ದಾವ. ಹಂಗಾರೆ ಇಲ್ಲಿರುವಂತಹ ಭಗವದ್ ರೂಪಗಳು ಯಾವುದು ಅಂತ ತಗೊಳ್ಬೇಕು. ಯಾಕಂದ್ರೆ ನೀವು ಹೇಳಿದ್ದಕ್ಕಿಂತ ಹೆಚ್ಚಿಗೆ ಬಂದಾವ. ಅದಾದ ಮೇಲೆ ಇನ್ನೆರಡನ್ನ ಬಿಟ್ಟದ್ದಾಗ್ಯದ. ಅದನ್ನು ಅಷ್ಟನ್ನು ಸೇರಿಸ್ಕೊಂಡ್ರೆ ಪೃಥ್ವಿ, ಆಕಾಶ, ಪೃಥ್ವಿ ಸ್ವರ್ಗ, ಸ್ವರ್ಗ ಅಂದ್ರೆ ಆಕಾಶ. ಈಗ ಪೃಥ್ವಿ ಮತ್ತು ಸ್ವರ್ಗ, ಆಮೇಲೆ ಮಳೆ ಮತ್ತು ಮಳೆಗರೆಯುವ ಮೋಡ, ಇವು 4 ಆಗಬೇಕು. ಆಕಾಶ, ವಾಯು ಇವೆರಡು 6 ಆಗಬೇಕು. 3 ಬೆಳಕು ಕೊಡುವ ಪದಾರ್ಥಗಳಾಗಬೇಕು, 7 ಆಗಬೇಕು. ಇವು 7ರಲ್ಲಿ ಇದ್ದ ಭಗವದ್ ರೂಪಗಳ ಚಿಂತನೆಯನ್ನ ಮಾಡಿದಾಗ ಒಂದು ಸಂಹಿತೋಪಾಸನೆಯನ್ನ ಮಾಡಿದಂತೆ ಆಗ್ತದೆ. ಅಕ್ಷರಗಳು ಯಾವ ಅಕ್ಷರಗಳವು? ಅಕ್ಷರಗಳನ್ನು ಹೇಳುವ ಕಾಲದಲ್ಲಿ ಮತ್ತೆ ಪೂರ್ವವರ್ಣ, ಉತ್ತರವರ್ಣ, ಸಂಧಿ, ಸಂಧಾನ, ಕರ್ತೃ, ಇದಾದ ಮೇಲೆ ಆ ದೇಹದಲ್ಲಿ ಉಂಟಾಗುವ ಇನ್ನಿತರ ಕ್ರಿಯೆಗಳು. ಯಾಕಂದ್ರೆ ಅಲ್ಲೂ ಒಳಗೆ ಶ್ವಾಸದ ಕ್ರಿಯೆ ಆಗ್ತದ, ಒಳಗೆ ಬೆಳಕಾಗ್ತದ, ಇವೆಲ್ಲವನ್ನು ಸೇರಿಕೊಂಡು ಹೇಳ್ತಾ ಇದ್ದಾರೆ. ಸರಿ, ಇಷ್ಟು ಲೈನಾಗಿ ಬರ್ಕೊಂಡು ಹೋಗೋಣ ಅಂತ. ಅಂದ್ರೆ ನಮಗಿದೇನಂತ ಅನ್ನೋದು ಅರ್ಥ ಆಗ್ತದೆ. ಈಗ 2 ಭಾಗ ಮಾಡಿಕೊಂಡಿದ್ದೀವಿ. ಒಂದ್ಸರ್ತಿ ಲಕ್ಷ್ಯ ಕೊಟ್ಟು ನೋಡ್ಕೊಳ್ರಿ. ಎಲ್ಲಾರು ಇಲ್ಲಿ ನೋಡಿರಿ. ಪೃಥ್ವಿ ಹಾಗೂ ಸ್ವರ್ಗ 2, ಪೃಥ್ವಿ ಹಾಗೂ ಸ್ವರ್ಗ 2, ವೃಷ್ಟಿ ಹಾಗೂ ಮೋಡ 4. ವೃಷ್ಟಿ ಅಂದ್ರೆ ಮಳೆಗರೆಯುವ ಕ್ರಿಯೆ, ಹಾಗೂ ಪರ್ಜನ್ಯ ಅಂದ್ರೆ ಮಳೆಗರೆಯುವ ವ್ಯಕ್ತಿ 4. ಆದ ಮೇಲೆ ಆಕಾಶ 5, ಪ್ರಾಣ 6. ಅದಾದ ಮೇಲೆ ಸೂರ್ಯ, ಮಿಂಚು ಹಾಗೂ ಅಗ್ನಿ 7 ಆಯ್ತು. ಇದಿಷ್ಟು. ಅದನ್ನ 4 2 6 3 9 ಆಯ್ತು ಕಾಣಿಸ್ತದ. ಇರ್ಲಿ ನೋಡ್ರಿ. ಭೂಮಿ, ಭೂಮಿ, ಸ್ವರ್ಗ, ಆಮೇಲೆ ವೃಷ್ಟಿ, ಪರ್ಜನ್ಯ, ಆಕಾಶ, ವಾಯು ಮತ್ತ 3 ಜ್ಯೋತಿಗಳು, 9 ವಸ್ತುಗಳಾಯ್ತು. ಸಾಲಾಗಿ 9 ವಸ್ತುಗಳನ್ನು ಬರ್ಕೊಳ್ಬೇಕು. ಇದು ಹೊರಗಡೆಗೆ. ಇವೇ ದೇಹದಲ್ಲಿ ಎಲ್ಲಿವೆ ಅಂತ ಬರ್ಕೊಳ್ಬೇಕು. ಇದು 2ನೇ ಭಾಗ. ಇದಾದ ಮೇಲೆ ಇದಕ್ಕೆ 9 ಭಗವದ್ ರೂಪಗಳು ಬರ್ತಾವ, ಅದನ್ನು ಬರ್ಕೋಬೇಕು. ಇದು ಬರ್ಕೊಂಡಾಗ ಶಾಕಲ್ಯ ಮುನಿಗಳು ತಾವು ಅಧ್ಯಯನ ಮಾಡಿದ ವರ್ಣಗಳು ಇಷ್ಟೆಲ್ಲದರ ಮೇಲೆ ಪ್ರಭಾವ ಬೀರ್ತದೆ. ಆದ್ದರಿಂದ ಬ್ರಹ್ಮಾಂಡಕ್ಕೂ ಪಿಂಡಾಂಡಕ್ಕೂ ಸಂಬಂಧಪಟ್ಟ ಅಕ್ಷರಗತವಾದ ಭಗವದ್ ರೂಪದ ಉಪಾಸನೆಯನ್ನು ಮಾಡಿದ್ದಾರೆ ಅಂತ ಚಿಂತನೆ ಮಾಡಬೇಕು. ಸರಿ, ಬರ್ಕೊಳ್ರಿ. ಮೊದಲನೇದ್ದು ಏನ್ ಬರ್ಕೋಬೇಕು? ಒಂದು ಕಾಲಂ ಮ್ಯಾಲೆ ಹೊರಗೆ ಅಂತ ಬರ್ಕೋಬೇಕು. ಇನ್ನೊಂದು ಕಾಲಂ ಮಾಡ್ಕೊಂಡು ಒಳಗ ಅಂತ ಬರ್ಕೋಬೇಕು. 3ನೇ ಕಾಲಂನಲ್ಲಿ ಭಗವದ್ ರೂಪ ಅಂತ ಬರ್ಕೋಬೇಕು. ಮೊದಲನೇ ಕಾಲಂನಲ್ಲಿ ಸರಿಯಾಗಿ ಪೃಥ್ವಿ, ನಂಬರ್ ಹಾಕೋಬೇಡ್ರಿ, ಸರಳ ಬರ್ಕೊಳ್ರಿ, ಆಮೇಲೆ ನಂಬರ್ ಹಾಕುವಂತೆ ಸಕಾಶ. ಪೃಥ್ವಿ, ದ್ಯುಲೋಕ, ವೃಷ್ಟಿ, ಪರ್ಜನ್ಯ. ಪೃಥ್ವಿ, ದ್ಯುಲೋಕ, ವೃಷ್ಟಿ, ಪರ್ಜನ್ಯ. ವೃಷ್ಟಿ ಮಳೆ, ಮಳೆ ಪರ್ಜನ್ಯ. ಅದಾದ ಮೇಲೆ ಆಕಾಶ, ವಾಯು. ಆಮೇಲೆ ಸೂರ್ಯ, ಮಿಂಚು, ಅಗ್ನಿ. ಕೊನೆಯು 3. ಸೂರ್ಯ, ಮಿಂಚು, ಅಗ್ನಿ 3 ಬರ್ಕೊಳ್ರಿ. ಕೊನೆಯು 2ನೇ ಕಾಲಮ್ಮು. 2ನೇ ಕಾಲಂ ಒಳಗೆ ಏನ್ ಬರ್ಕೋಬೇಕು? ಪೃಥ್ವಿ ಅಂತ ಮೊದಲು ಬರ್ಕೊಂಡಿದ್ದೀರಲ್ಲ, ದೇಹದ ಉತ್ತರಾರ್ಧ, ಹೊಕ್ಕಳಿನ ನಾಭಿಯಿಂದ ಪಾದದವರೆಗೆ ಅಂತ ಬರ್ಕೊಳ್ರಿ. ದೇಹದ ಉತ್ತರಾರ್ಧ ಅಂತ ಆದ್ರೂ ಬರ್ಕೊಳ್ರಿ, ಹೊಕ್ಕಳಿನಿಂದ ಪಾದದವರೆಗೆ ಅಂತ ಆದ್ರೂ ಬರ್ಕೊಳ್ರಿ, ನಡೀತದೆ. ಯಾವ್ದಾರ ಒಂದ್ ಬರ್ಕೊಳ್ರಿ. ದ್ಯುಲೋಕ ಅಂದಲ್ಲಿ ದೇಹದ ಮೇಲ್ಭಾಗ ಅಂತ ಬರ್ಕೊಳ್ರಿ. ದ್ಯುಲೋಕ ಅಂದಲ್ಲಿ ದೇಹದ ಮೇಲ್ಭಾಗ. ಆಮೇಲೆ ಮಳೆ ಅಂತ ಬರದಲ್ಲಿ ಮಾತು ಅಂತ ಬರ್ಕೊಳ್ರಿ. ಅದಕ್ಕೆ ಕೆಲವ್ರು ಮಾತಾಡಿ ಮುಗಿಸಿದ್ಮೇಲೆ ಮಳೆ ಬಂದು ನಿಂತಂಗಾತು ಅಂತಂತಿರ್ತಾರೆ. ಗುಡಿಯವರ ಹೌದಿಲ್ಲ? ಮತ್ತ ಕೆಲವ್ರು ಮಾತು ಮುಗಿಸಿದ್ರೆ ಮಳೆ ಬಂದು ನಿಂದಂಗಾತು ನೋಡಪ್ಪ ಮಹಾರಾಯ ಅಂತಂತಿರ್ತಾರೆ. ಮಳೆ ಮಾತು. ಅದರ ಮುಂದ ಪರ್ಜನ್ಯ ಅನ್ನುವಲ್ಲಿ ಮುಂದೆ ಈ ಕಡೆಗೆ 2ನೇ ಕಾಲಂ ಒಳಗೆ ಪರ್ಜನ್ಯದ ಎದುರುಗಡೆಗೆ ಆತ್ಮ ಅಂದ್ರೆ ಉಚ್ಚಾರ ಮಾಡುವ ವ್ಯಕ್ತಿ, ಅವನ ಆತ್ಮ ಅಂತ ಕರೀರಿ. ಉಚ್ಚಾರಿಸುವ ವ್ಯಕ್ತಿಯನ್ನ ಆತ್ಮ ಅಂತ ಕರೀರಿ, ಉಚ್ಚಾರಣೆ ಮಾಡುವ ವ್ಯಕ್ತಿ. ಆಕಾಶದಲ್ಲಿ ಆಕಾಶದ ಎದುರುಗಡೆಗೆ ನಾಭಿ ಅಂತ ಬರ್ಕೊಳ್ರಿ. ಮುಂದೆ ನೆಕ್ಸ್ಟ್ ನಾಭಿ.
ಅದರ ಕೆಳಗಿನೊಳಗ ಆ ಕಡೆ ಹೊರಗೆ ವಾಯು ಅದ, ಈ ಕಡೆ ಪ್ರಾಣವಾಯು ಅಂತ ಬರ್ಕೊಳ್ರಿ ಮುಂದೆ ನಾಭಿಯ ಕೆಳಗಡೆಗೆ. ಕಣ್ಣು, ಹೃದಯ, ವೀರ್ಯ. ಸಾಲಾಗಿ ಮುಂದಿನವು ಕಣ್ಣು, ಹೃದಯ, ವೀರ್ಯ. ಈಗ ಇವ್ 7ರಲ್ಲಿದ್ದ ಭಗವದ್ ರೂಪಗಳು ಬರ್ಕೊಳ್ರಿ. ಸಾಲಾಗಿದ್ದ ಭಗವದ್ ರೂಪಗಳನ್ನು ಬರ್ಕೊಳ್ರಿ. ಈಗ ಏನಂತ ಬರ್ಕೋಬೇಕು? ವರಾಹ, ಸಾರಿ ವರಾಹ ಅಲ್ಲ, ವಾಸುದೇವ. 4ರದಿದು ವರಾಹ ಅಲ್ಲ, ವಾಸುದೇವ. ಮೊದಲನೇದು ಪೃಥ್ವಿಗೆ ವಾಸುದೇವ, 2ನೇದು ಸಂಕರ್ಷಣ, ವಾಸುದೇವ ಸಂಕರ್ಷಣ, ಪ್ರದ್ಯುಮ್ನ ಅನಿರುದ್ಧ, ನರಸಿಂಹ ರಾಮ. ಹೊಸಬರು ಬಂದಾರ. ನರಸಿಂಹ ರಾಮ, ಕಪಿಲ, ಹಂಸ, ಪರಶುರಾಮ. ಕೊನೆಯು 3 ಅಗ್ನಿಗಳು: ಕಪಿಲ, ಹಂಸ, ಪರಶುರಾಮ. ಸರಿ ಆಯ್ತಾ? 9 ಮಂದಿ ಬಂದ್ರ? ಓಕೆ. ಪೃಥ್ವಿಯಲ್ಲಿ ದೇಹದ ಕೆಳಭಾಗದಲ್ಲಿ ವಾಸುದೇವನಿದ್ದಾನೆ. ಸರಿ ಬರ್ಕೊಂಡಿದ್ದೀರಾ? ದೇಹದ ಮೇಲ್ಭಾಗದಲ್ಲಿ ದ್ಯುಲೋಕದಲ್ಲಿ, ಉಲ್ಟಾ ದ್ಯುಲೋಕದಲ್ಲಿ ದೇಹದ ಮೇಲ್ಭಾಗದಲ್ಲಿ ಸಂಕರ್ಷಣನಿದ್ದಾನೆ. ಮತ್ತೆ ಮಳೆಯಲ್ಲಿ, ಮಾತಿನಲ್ಲಿ ಪ್ರದ್ಯುಮ್ನನಿದ್ದಾನೆ. ಅದಾದ ಮೇಲೆ ಉಚ್ಚಾರಣೆ ಮಾಡುವ, ಇದು ಪರ್ಜನ್ಯನಲ್ಲಿ ಉಚ್ಚಾರಣೆ ಮಾಡುವ ಪುರುಷನಲ್ಲಿ ಅನಿರುದ್ಧನಿದ್ದಾನೆ. ಆಕಾಶದಲ್ಲಿ ನಾಭಿಯಲ್ಲಿ ನರಸಿಂಹನಿದ್ದಾನೆ. ಹೊರಗಿನ ವಾಯುವಿನಲ್ಲಿ, ಪ್ರಾಣವಾಯುವಿನಲ್ಲಿ ರಾಮನಿದ್ದಾನೆ. ಸೂರ್ಯನಲ್ಲಿ, ಕಣ್ಣಿನಲ್ಲಿ ಕಪಿಲನಿದ್ದಾನೆ. ಹೃದಯದಲ್ಲಿ, ಮಿಂಚಿನಲ್ಲಿ, ಹೃದಯದಲ್ಲಿ ಮತ್ತೆ ಹಂಸನಿದ್ದಾನೆ. ಆಮೇಲೆ ಅಗ್ನಿಯಲ್ಲಿ, ವೀರ್ಯದಲ್ಲಿ ಪರಶುರಾಮನಿದ್ದಾನೆ. 3 ಕಾಲಂಗಳು ಸರಿ ಆಯ್ತು. ಈಗ ಸರಿ ಆಯ್ತಾ? ಇದಿಷ್ಟು ಸೇರಿಕೊಂಡು ಏನಂತಂತ ಕೇಳಿದ್ರೆ, ಇದಿಷ್ಟು ನಾವು ಅಧ್ಯಯನ ಮಾಡುವ ವರ್ಣಗಳಿಗೂ ಇಲ್ಲಿದ್ದ ಭಗವದ್ ರೂಪಗಳಿಗೂ ಸಂಬಂಧ ಅಂತ ಹೇಳಿದ್ರು. ಅದು 4 ಬಂದ. ಇನ್ನು 5 ಏನವ, ಅವು ಒಳಗೆ ನಡೆಯುವಂತಹ ಪ್ರಕ್ರಿಯೆಗಳು ಅಂತ ತಿಳ್ಕೊಳ್ಳೋದು. ಉದಾಹರಣೆಗೆ ಪೂರ್ವವರ್ಣ, ಉತ್ತರವರ್ಣ, ಸಂಧಿ, ಸಂಧಾನಗಳು 4 ಹೇಳ್ಬಿಟ್ಟಿದ್ದೀವಿ ನಾವು. ಪೂರ್ವವರ್ಣದಲ್ಲಿ ವಾಸುದೇವ, ಉತ್ತರವರ್ಣದಲ್ಲಿ ಸಂಕರ್ಷಣ, ಆಮೇಲೆ ಸಂಧಿಯಲ್ಲಿ ಮತ್ತ ಪ್ರದ್ಯುಮ್ನ, ಸಂಧಾನಕರ್ತೃನಲ್ಲಿ ಅನಿರುದ್ಧ ಅಂತ ತಿಳಿದುಕೊಂಡು ಇದು ಮುಗಿದ ಮೇಲೆ ಏನಾಯ್ತು ಅಂದ್ರೆ, ಈಗ ಆ ಉಚ್ಚಾರಣೆ ಮಾಡುವ ಕ್ರಿಯೆ ಎಲ್ಲಿಂದ ಬರಬೇಕು? ವೇದೋಚ್ಚಾರಣವನ್ನ ಮಾಡುವುದು ಹೊಕ್ಕಳಿನಿಂದ ಬರಬೇಕೆ ಹೊರತಾಗಿ ಕಂಠದಿಂದ ಬರುವುದಲ್ಲ. ವೇದಗಳನ್ನ ಕಂಠದಿಂದ ಅಂದ್ರೆ ತಪ್ತದ, ಒಳಗಿಂದ ಅಂದ್ರೆ ಸರಿ ಬರ್ತದೆ. ಸಂಗೀತವಾಗಲಿ ವೇದವಾಗಲಿ ಎಲ್ಲಿಂದ ಬರಬೇಕು ಅಂದ್ರೆ ಹೃದಯಾಂತರಾಳದಿಂದ ಬರಬೇಕು ಅಂತ ಹೇಳ್ತಿರ್ತಾರೆ. ಮ್ಯಾಲಿಂದ ಹಡೆದರದು ಬೇಸರು ಬರ್ತಿರ್ತದೆ ಯಾವಾಗ್ಲೂ. ಅದಕ್ಕೆ ಆ ವೇದಗಳನ್ನು ಉಚ್ಚಾರಣೆ ಮಾಡುವಾಗ ಅಂತರಾಳದಿಂದ, ಹೃದಯದ ಅಂತರಾಳದಿಂದ ಬರಬೇಕು ಅಂದ್ರೆ ನಾಭಿಯಿಂದ ಬರಬೇಕು. ಹಂಗಾರೆ ವೇದೋಚ್ಚಾರಣೆ ಮಾಡುವ ಕಾಲದಲ್ಲಿ ಆ ಅಕ್ಷರಗಳು ಎಲ್ಲಿಂದ ಬರ್ತಾವ? ನಾಭಿಯಿಂದ ಎದ್ದುಕೊಂಡು ಬರ್ತಾವ. ಹಂಗಾಗಿ ಅದ್ರಲ್ಲಿ ಒಂದು ಸ್ಪೇಸ್ ಉಳಿತು, ಅಲ್ಲೊಂದು ಭಗವದ್ ರೂಪ ಬಂದ ನರಸಿಂಹ ಅಂತ. ಆಮೇಲೆ ಆ ವರ್ಣಗಳನ್ನ ಮೇಲ್ ಪುಷಪ್ ಮಾಡ್ಕೊಂಡು ತಗೊಂಡ್ ಬರ್ಲಿಕ್ಕೆ ಬೇಕಾದದ್ದು ಗಾಳಿ ಆದದ್ರಿಂದಾಗಿ ಅಲ್ಲಿ ಬಂದ ರಾಮ, ದಾಶರಥಿ ಅಂದ್ರೆ ರಾಮದೇವರು. ಇದಾದ ಮೇಲೆ ಅಂದಾಗ ನಮ್ಮ ಕಣ್ಣುಗಳು ಹೊಳಿತಾ ಇರ್ತಾವ, ಫಳಫಳ ಅಂತ ಹೊಳಿತಕ್ಕಂತಹದ್ದಾಗಿರ್ತದೆ. ನೀವು ಒಂದ್ಸಲ ಒಳ್ಳೆ ವೇದಗಳನ್ನು ನೋಡ್ರಿ, ನಿಮ್ ಮುಖದಲ್ಲಿ ಹೆಂಗ್ ವರ್ಚಸ್ ಬರ್ತದೆ ಅಂತ ಗೊತ್ತಾಗ್ತದೆ. ಆವಾಗ ಅಲ್ಲಿದ್ದವನು ಕಪಿಲನಾಮಕ ಪರಮಾತ್ಮ. ಅದಾದ್ಮೇಲೆ ಹೃದಯದಲ್ಲಿ ಒಂದು ಭಗವದ್ ರೂಪ ಅದ, ಅದು ಹಂಸ, ಪ್ರಸನ್ನವಾಗ್ತದದು. ಇದಾದ ಮೇಲೆ ಇಂತಹ ವೇದಾಧ್ಯಯನವನ್ನ ಮಾಡಿದ ವ್ಯಕ್ತಿಯಿಂದ ಹುಟ್ಟುವಂತಹ ಸತ್ಪುತ್ರರಲ್ಲಿ ಆ ವೀರ್ಯದಿಂದ ಅಲ್ಲಿ ಪರಶುರಾಮನೆಂಬುವಂತಹ ಭಗವಂತನಿರ್ತಾನೆ ಅಂತ ತನ್ನ ಅಧ್ಯಯನಕ್ಕೂ ಅಧ್ಯಾತ್ಮಕ್ಕೂ ಅಧಿದೈವಕ್ಕೂ ಎಲ್ಲದಕ್ಕೂ ಸಂಪರ್ಕವನ್ನ ಮಾಡಿಕೊಂಡವರು ಶಾಕಲ್ಯ ಮುನಿಗಳು. ಇದಿಷ್ಟು ನಾವು ತಿಳಿಯಬೇಕಾದ ಅಂಶ. ಈಗ ನಾವು ಉಪನಿಷತ್ತನ್ನು ಓದಿದ್ದೇವಾದ್ರಿಂದ ಭಾಷ್ಯವನ್ನು ಓದ್ಲಿಕ್ಕೆ ಹೊರಟಿದ್ದೇವೆ. ಊರ್ವ್ಯಾದೀನಾಂ ಚತುರ್ಣಾಂ ಚ ದೇಹ ಏವ ಸ್ಥಿತಿಂ ಪುನಃ. ಊರ್ವ್ಯಾದೀನಾಂ ಚತುರ್ಣಾಂ, ಊರ್ವಿ ಅಂದ್ರೆ ಭೂಮಿ, ಆಮೇಲೆ ದ್ಯುಲೋಕ, ಆಮೇಲೆ 4 ಆಗಬೇಕಾದ್ರೆ ವೃಷ್ಟಿ ಮತ್ತು ಪರ್ಜನ್ಯ. ಇವು 4ಗಳನ್ನ ದೇಹ ಏವ ಸ್ಥಿತಿಂ ಪುನಃ, ದೇಹದಲ್ಲೇ ಇದ್ದಾನಂತ. ಅಧರಾರ್ಧಸ್ಯ ಚ ಊರ್ವ್ಯಾಶ್ಚ, ದೇಹದ ಅಧರಾರ್ಧ, ಅದರ ಭಾಗ ಅನ್ನೋದು ಊರ್ವಿ. ಸಾಮ್ಯಂ ಅನ್ಯಸ್ಯ ವೈದಿವ, ಮೇಲ್ಭಾಗದಲ್ಲಿದ್ದದ್ದನ್ನ ದ್ಯುಲೋಕ ಅಂತ ಕರೀತಾರೆ. ವಾಚೋ ವೃಷ್ಟೈವ ಸಾಮ್ಯಂಚ, ನಾವಾಡುವ ಮಾತುಗಳು ಮಳೆಗೆ ಸಾಮ್ಯವಾಗಿದೆ. ಪರ್ಜನ್ಯಸ್ಯೈವ ಚಾತ್ಮನಃ, ಮಳೆಗರಿಯುವಂತಹ ವ್ಯಕ್ತಿ ಎದಕ್ಕೆ ಸಮ ಆಗ್ಯಾನ ಅಂತ ಕೇಳಿದ್ರೆ ಮತ್ತ ಜೀವ, ಆ ಪರ್ಜನ್ಯ ಮೋಡ ಮತ್ತು ಜೀವಕ್ಕೆ ಸಮ ಆಗಿದೆ.
ತೇಷಾಂ ತೇಷು ಸ್ಥಿತಿಂ ಚೈವ ವಿಷ್ಣೋಶ್ಚ ಚತುರಾತ್ಮನಃ, ಅವುಗಳು ಹಾಗೂ ಅವುಗಳಲ್ಲಿರುವಂತಹ ಭಗವಂತನ 4 ರೂಪಗಳನ್ನ ಚಿಂತನೆ ಮಾಡ್ರಿ ಹೇಳಿ ಆಗ್ಯದ. ನೋಡ್ಕೋದ್ ಬರ್ರಿ ಅಷ್ಟ ನೀವು. ಆಕಾಶಸ್ಯಾಂತರಾಕಾಶೇ ನರಸಿಂಹಸ್ಯಾತ್ರ ಸಂಸ್ಥಿತಿಂ, ಆಕಾಶದ ಒಳಭಾಗದಲ್ಲಿ ಇರುವಂತಹದ್ದು ಅಂದ್ರೆ ಹೊರಗಡೆಗೆ ಆಕಾಶ, ಒಳಗಡೆಗೆ ನಾಭಿ, ಅಲ್ಲಿರುವ ಆಕಾಶದಲ್ಲಿ ಯಾರಿದ್ದಾರೆ? ನರಸಿಂಹ ಇದ್ದಾನೆ. ವಾಯೋ ಪ್ರಾಣಾತ್ಮತಾಂ ಚೈವ ತತ್ರ ದಾಶರಥೇ ಸ್ಥಿತಿ, ವಾಯು ಹಾಗೂ ಪ್ರಾಣ ಅಲ್ಲಿ ದಾಶರಥಿ, ದಾಶರಥಿ ಅಂದ್ರೆ ರಾಮಚಂದ್ರ ಇದ್ದಾನೆ. ಮುಂದಿನ ಪುಟದಲ್ಲಿ 244 ಸೂರ್ಯ ವಿದ್ಯುತ್ ಹುತಾಶಾನಾಂ, ಸೂರ್ಯ ವಿದ್ಯುತ್ತು ಹುತಾಶ ಅಂದ್ರೆ ಅಗ್ನಿ ಅವರಲ್ಲಿದ್ದಾರೆ. ದೃಗ್ ಹೃತ್ ರೇತಸ್ಸು ಚ ಸ್ಥಿತಿಂ, ಕಣ್ಣು ಹೃದಯ ರೇತಸ್ಸುಗಳಲ್ಲಿ. ಕಪಿಲಸ್ಯ ಚ ಹಂಸಸ್ಯ ಜಾಮದಗ್ನಸ್ಯ ಚ ತೇಷು ಚ, ಕಪಿಲ ಹಂಸ ಜಾಮದಗ್ನಿಗಳಿದ್ದಾರ. ಸ್ಥಿತಿಂ ವದತಿ ವಿದ್ಯೇಯಂ ಅಪಿ ಮೋಕ್ಷಪ್ರದಾಯಿನಿ, ಇದು ಕೂಡ ಮೋಕ್ಷಪ್ರದಾಯಿನಿಯಾದ ವಿದ್ಯೆ ಅಂತ ಕರೆಸಿಕೊಂಡಿದೆ ಅಂತ ಶಾಕಲ್ಯರು ಉಪಾಸನೆಯನ್ನ ಮಾಡ್ತಾ ಇದ್ದಾರೆ. ಇನ್ನ ವೃಷ್ಟಿ ಅಂತ ಹೆಸರು, ಪರ್ಜನ್ಯ ಅಂತ ಹೆಸರು, ಸಂಧಿ ಸಂಧಾತ ಅಂತ ಅನ್ನುವ ಹೆಸರುಗಳವ. ಈ ಹೆಸರುಗಳನ್ನ ಶ್ರೀಮದಾಚಾರ್ಯರು ಭಗವಂತನಲ್ಲಿ ಸಮನ್ವಯ ಮಾಡ್ಲಿಕ್ಕೆ ಹೊರಟಿದ್ದಾರೆ. ವೃಷ್ಟಿ ನಾಮ ಸಮನ್ವಯ, ಪರ್ಜನ್ಯ ನಾಮ ಸಮನ್ವಯ, ಸಂಧಿ ನಾಮ, ಸಂಧಾತ ನಾಮ ಸಮನ್ವಯಗಳನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಿಂದೆ ಪೃಥ್ವಿ ನಾಮ ಸಮನ್ವಯವನ್ನ ಮಾಡಿದ್ರು. ಪೃಥ್ವಿ ಎಂಬ ನಾಮ ಹೆಂಗ ಭಗವಂತನಲ್ಲಿ ಅಂತ, ವಿಸ್ತಾರನಾದ್ರಿಂದ ಮನೆಗೆ ಪೃಥ್ವಿ ಅಂತ ಕರೀತಾರೆ. ದ್ಯು ಕ್ರೀಡಾ ಮಾಡ್ತಾನಾದ್ರಿಂದ ದ್ಯು ಅಂತ ಕರ್ಸ್ಕೋತದ ಅಂತ ಬಂದಿತ್ತು. ಅದಾದ ಮೇಲೆ ಈಗ ಪ್ರಸಂಗಾನುಸಾರವಾಗಿ ಅಲ್ಲಿದ್ದ ಸಂಧಿ ಮತ್ತು ವೃಷ್ಟಿ, ಪರ್ಜನ್ಯ, ಸಂಧಾತ 4 ಶಬ್ದಗಳನ್ನು ಭಗವಂತನಲ್ಲಿ ಸಮನ್ವಯವನ್ನು ಮಾಡ್ತಾ ಇದ್ದಾರೆ. ವರ್ಷಣಾತ್ ವೃಷ್ಟಿ, ದೇವರಿಗೆ ವೃಷ್ಟಿ ಅಂತ ಯಾಕೆ ಕರೀತಾರೆ ಅಂದ್ರೆ ವರ್ಷಣಾತ್, ವರ್ಷಣಾತ್ ಅಂದ್ರೆ ಸುರಿಸುವುದು, ಮಳೆ ಸುರಿತದಲ್ಲ ಹಂಗ ಸುರಿಸುವುದರಿಂದ ದೇವರಿಗೆ ವೃಷ್ಟಿ ಅಂತ ಕರೀತಾರೆ. ಏನು ಸುರಿಸ್ತಾನ ಅಂತ ಪ್ರಶ್ನೆ. ಏನು ಸುರಿಸ್ತಾನ ಅಂದ್ರೆ ಭಕ್ತರ ಅಭೀಷ್ಟಗಳನ್ನು, ಭಕ್ತರಿಗೆ ಅಭೀಷ್ಟಗಳನ್ನು ಮಳೆ ಸುರಿಸಿದಂತೆ ಸುರಿಸ್ತಾನೆ. ಒಂದು ವೇಳೆ ಭಕ್ತರು ನಮಗೆ ಇಂತಹದ್ದು ಬೇಕು ಅಂತ ಪ್ರಾರ್ಥಿಸಿದರೆ ಅವರಿಗೋಸ್ಕರ ಭಗವಂತ ಅದನ್ನ ಒಂದು ಕೊಟ್ಟ ಅಂತಲ್ಲ, ಮಳೆ ಸುರಿದಂತೆ ಸತತವಾಗಿ ನೀಡ್ತಾ ಇರ್ತಾನೆ. ಮಾಡಿದ್ರಂತ ಏನಂತ ಪ್ರಶ್ನೆ ಮಾಡಿದ್ರಂತ ಅಂದ್ರ, ಅಲ್ರಿ ಮತ್ತ ನಾವು ಕೇಳಿದ್ದ ದೇವ್ರು ನಮ್ಗೇನ್ ಕೊಟ್ಟೇ ಇಲ್ಲ, ನೀವು ನೋಡಿದ್ರೆ ಮತ್ತೆ ಕೇಳಿದ್ದೆಲ್ಲ ಕೊಡ್ತಾನ ಅಂತ ಅನ್ಲಿಕತ್ತೀರಿ ಅಂದ್ರೆ ನೀ ಭಕ್ತ ಅಲ್ಲ ಅಂತ ಅರ್ಥ. ಅದಕ್ಕೇನು ಸಂದೇಹ ಹಾಕ್ಬಿಡ್ಬೇಕು ಅದಕ್ಕೆ. ಯಾಕಂದ್ರ ವೇದ ಭಗವಂತನ ಪರಿಚಯ ಮಾಡಿಸುವಾಗ ವೃಷ್ಟಿ ಅಂತ ಹೇಳಿಕತ್ತದ. ವೃಷ್ಟಿ ಅಂದ್ರೆ ಮಳೆ ಸುರದಂತೆ ಸುರಿಸ್ತಾನೆ. ಯಾರಿಗೆ? ಭಕ್ತರಿಗೆ. ಹಾಗಾದ್ರೆ ಭಕ್ತರು ಏನನ್ನು ಪ್ರಾರ್ಥನೆ ಮಾಡಿದರೂ ದೇವರು ಅವರಿಗೆ ಮಳೆ ಸುರಿಸದಂತೆ ಸುರಿಸ್ತಾನೆ. ನಾವು ಕೇಳಿದ್ರೆ ಕೊಟ್ಟಿಲ್ಲ, ಒಂದೂ ಕೊಟ್ಟಿಲ್ಲ ಅಂದ್ರೆ ನಾವು ಅಷ್ಟು ಚಂದ ಭಕ್ತಿ ಮಾಡ್ತೀವಿ ಅಂತ ಅರ್ಥ. ಕೊಡದೇ ಇರೋ ಹಂಗ ಭಕ್ತಿ ಮಾಡ್ಲಿಕ್ಕೂ ಬರ್ತದಂತ ನಮ್ಮಿಂದ ಕಲಿಬೇಕು ಅಂತ ಅರ್ಥ. ಅದಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಭಕ್ತಿ ಮಾಡಿದ್ರೆ ಕೊಡೋ ಹಂಗಿರ್ತದ. ಏನು ವೆಂಕಟರಮಣ್, ನಾವು ಭಕ್ತಿ ಮಾಡಿದ್ರೆ ದೇವರು ಕೊಡ್ಲಾರ್ದಂಗ ಮುಕ್ಕೋತಾನ, ಅಷ್ಟು ಚಂದ ಭಕ್ತಿ ಮಾಡ್ತೀಪಾ ಅಂತ ತಿಳ್ಕೊಂಡು. ಆದ್ದರಿಂದ ವರ್ಷಣಾತ್ ವೃಷ್ಟಿ, ಟೀಕಾಕೃತ್ಪಾದರು ಕೇಳಿದರೆ ಭಗವಂತ ಕೊಡ್ತಾನೆ, ಪ್ರಾಣದೇವರು ಶ್ರೀಮದಾಚಾರ್ಯ ಕೇಳಿದ್ರೆ ಕೊಡ್ತಾನೆ, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ವಿಜೇಂದ್ರ ಸ್ವಾಮಿಗಳು, ರಘುತ್ತಮ ಸ್ವಾಮಿಗಳು, ಸುಧೀಂದ್ರ ತೀರ್ಥರು, ರಾಯರು, ಸತ್ಯಧರ್ಮ ತೀರ್ಥರು, ಸತ್ಯಸಂಧ ತೀರ್ಥರು, ಸತ್ಯಬೋಧ ಸ್ವಾಮಿಗಳು, ಇವರೆಲ್ಲ ಕೇಳಿದ್ರೆ ಕೊಡ್ತಾನೆ. ನಾವು ಹೋಗಿ ಅವ್ರ ಕಡೆ ಕೇಳ್ಕೊಂಡು ತಗೊಂಡ್ಬರ್ತೀವಿ. ಹೌದೋ ಇಲ್ಲೋ? ನಾವೆಲ್ಲ ಅವ್ರ ಕಡೆ ಹೋಗಿ ಕೇಳ್ಕೊಂಡು ತಗೊಂಡ್ ಬರ್ತೀವಿ. ಅದಕ್ಕೆ ದೇವರು ವರ್ಷಣಾ ದೃಷ್ಟಿ ಅಂತ ಕರೆದದ್ದು ಇವರೆಲ್ಲರ ಹೆಸರಿನಿಂದಲೇ ಕರೆದದ್ದು. ನಾವು ಆ ಮಳಿ ಬಂದಾದ್ಮೇಲೆ ನಿಂತ ನೀರಿನಾಗ ಬಕೀಟ್ ತುಂಬ್ಕೊಂಡು ಬಂದಿ ನಾವೆಲ್ಲ. ನಮಗೆ ಮಳಿ ತರಿಸೋ ಸಾಮರ್ಥ್ಯ ಇಲ್ಲ, ಅದಕ್ಕೆ ತೆಗ್ಗಿನಾಗ ಬಿದ್ದ ನೀರು ಮಳಿ ಬಂದಾಗ ಬಕೀಟ್ ಇಟ್ಟು ನೀರು ತುಂಬ್ಕೊಂಡು ಬಂದಿ ನಾವು. ಹಿಂಗಾಗಿ ಹೆಂಗ್ ಬಂತು ಅಂತ ಕೇಳಿದ್ರೆ ಬಕೀಟ್ ಹಿಡ್ಕೊಂಡು ಹೋಗಿದ್ಯಪ್ಪಿ ಅಷ್ಟು ಬಂತು ಅಂತ ತಿಳ್ಕೊಂತ ಹೇಳ್ತೀವಿ ನಾವು ಅಷ್ಟೇ. ಅದಕ್ಕೆ ವರ್ಷಣಾತ್ ವೃಷ್ಟಿ ಒಂದು ದೇವರಿಗೆ ಹೆಸರು. ಇನ್ನ ಪರ್ಜನ್ಯ ಅಂತ ಹೆಸರು. ಯಾಕ? ಪರಂ ಜನಯತಿ ಇತಿ ಪರ್ಜನ್ಯ ನಾಮ ವಿಷ್ಣು. ಪರಂ ಅಂದ್ರೆ ಸಸ್ಯಾದಿಗಳು, ಪರಂ ಅಂದ್ರೆ ಸಸ್ಯ, ಪರಂ ಅಂದ್ರೆ ಪರಸಸ್ಯಾದಿಗಳು ಅಂತ ಹೆಸರು ಅವಕ್ಕೆ. ಸಸ್ಯ ಮೊದಲಾದವುಗಳನ್ನು ಮಳೆಗಾಲದ ಬೆಳೆಸ್ತಾನಾದ್ರಿಂದ ದೇವರಿಗೆ ಪರ್ಜನ್ಯ ಅಂತ ಹೆಸರು. ಇನ್ನು ಸಂಧಿ ಅಂತ ದೇವರಿಗೆ ಹೆಸರಂತ. ಅವ ಯಾಕೆ ಸಂಧಿ ಆಗ್ತಾನ? ವರ್ಣಗಳಲ್ಲಿ ಸಂಧಿ ಇರ್ತದ, ಒಪ್ಕೊಳ್ತೀವಿ. ಇವ್ಯಾಕೆ ಸಂಧಿ ಆಗ್ತಾನ ಅಂತ ಕೇಳಿದ್ರೆ ಸಂಧಿನೋತಿ ಇತಿ ಸಂಧಿ. ಪೋಷಕ ಅಂದ್ರೆ ಪೋಷಣಕರ್ತ. ನಮಗೆ ಏನೇನು ಬೆಳಿಬೇಕಾಗ್ಯದ ವಿಚಾರ ಮಾಡಿ ನೋಡ್ರಿ. ದೇಹ ಬೆಳಿಬೇಕಾಗ್ಯದ, ಮನಸ್ಸು ಬೆಳಿಬೇಕಾಗ್ಯದ, ಬುದ್ಧಿ ಬೆಳಿಬೇಕಾಗ್ಯದ,
ಭಕ್ತಿ ಬೆಳಿಬೇಕಾಗಿದೆ, ವೈರಾಗ್ಯ ಬೆಳಿಬೇಕಾಗಿದೆ. ಇವುಗಳನ್ನೆಲ್ಲವನ್ನೂ ಕೂಡ ಬೆಳೆಸ್ತಾನ, ಬೆಳೆಸಿ ಉಳಿಸ್ತಾನ ಅನ್ನೋದಕ್ಕ ಅವನಿಗೆ ಸಂಧಿ ಅಂತ ಹೆಸರದ. ಸರಿ ಆಯ್ತಾ? ಅಲ್ರಿ, ಸಂಧಿ ಅನ್ನೋದಕ್ಕ ಸಮ್ಯಕ್ ಧಿನೋತಿ ಇತಿ ಸಂಧಿ ಅಂತ ಶಬ್ದವನ್ನು ನಿಷ್ಪತ್ತಿ ತೋರಿಸ್ತೀರಿ. ಅದು ಧಿ ಅನ್ನೋದು ಹೆಂಗ್ ಅರ್ಥ ಬರ್ತದೆ ಅಂದ್ರೆ, ಆಚಾರ್ಯರು ಧಿನುಪುಷ್ಟಾವಿತಿ ಧಾತು ಅಂತ ಬರೆದಿದ್ದಾರೆ. ಧಿನುಪುಷ್ಟಾವನ್ನೋ ಧಾತುವಿನಿಂದ ಧಿನೋತಿ ಇತಿ ಧಿ ಅಂತ ಆದ್ರೆ ಪೋಷಣೆ ಮಾಡ್ತಾನಾದ್ರಿಂದ ಸಮ್ಯಕ್ ಧಿನೋತಿ ಇತಿ ಸಂಧಿ, ಒಳ್ಳೆ ರೀತಿಯಿಂದ ಪೋಷಣೆ ಮಾಡ್ತಾನೆ. ತಂದೆ ತಾಯಿಗಳು ಮಾಡುವುದಿಲ್ಲ, ಅಷ್ಟು ಚಂದಾಗಿ ಪೋಷಣೆ ಮಾಡ್ತಾನಾದ್ರಿಂದ ಅವನಿಗೆ ಸಂಧಿ ಅಂತ ಕರೀತಾರೆ. ಇನ್ನು ಸಂಧಾತ, ಸಂಧಾತ ಅಂದ್ರೆ ಸಮ್ಯಕ್ ಧಾರಣಾತ್, ನಮ್ಮನ್ನ ನಮಗ್ ಹೆಂಗ ಆಸರೆ ಕೊಟ್ಟಾನವ ದೇವರು ಅಂತಂದ್ರೆ ಬೆಳೆಸೋದಷ್ಟೇ ಅಲ್ಲ, ಆಸರೆಯಾಗಿದ್ದಾನೆ. ಹೆಂಗ ಆಸರೆಯಾಗಿದ್ದಾನ ಅಂದ್ರೆ, ಮನೆಯೂ ನಮಗಷ್ಟು ಚಂದ ಆಸರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಹಣವೂ ನಮಗಷ್ಟು ಚಂದ ಆಸರೆಯನ್ನು ನೀಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಅಷ್ಟು ಚಂದ ಆಸರೆ ಕೊಡ್ತಾನೆ. ಯಾಕಂದ್ರೆ ಹಣ ಮತ್ತು ಮನೆಗಳು ಇಲ್ಲದೇ ಇದ್ದವರು ನೆಮ್ಮದಿಯಿಂದ ಇದ್ದಾರಾದ್ದರಿಂದ ಮನೆ ಹಣಗಳಿಗಿಂತಲೂ ಅದರಲ್ಲಿ ಇರುವ ಭಗವಂತನೇ ಆಸರೆ ಕೊಡ್ತಾನಾದ್ರಿಂದ ಅವನಿಗೆ ಸಂಧಾತ ಅಂತ ಕರೀತಾರೆ. ಇನ್ನು ಮಳೆ ಕೊಡುವುದು ಅಂತಂದ್ರೆ ಭೂಮಿ ಮತ್ತು ಆಕಾಶಗಳನ್ನ ಒಂದು ಮಾಡುವುದು. ವರ್ಷಣಮೇವ ದ್ಯಾವ ಪೃಥಿವ್ಯೋ ಸಂಧಾನಂ ಪರ್ಜನ್ಯಸ್ಥೋ ಭಗವಾನ್ ತತ್ಕರ್ತ, ಮೋಡದಲ್ಲಿದ್ದ ಭಗವಂತನೇ ಆ ಕೆಲಸವನ್ನ ಮಾಡುತ್ತಾನೆ ಅನ್ನುವಂತಹ ಭಾಷ್ಯವನ್ನ ಮುಗಿಸ್ತಾರ. ಇಲ್ಲಿಗೆ ಶಾಕಲ್ಯರ ಒಂದು ಭಾಗ, ಒಂದು ವಿಚಾರ ಮುಗೀತದ. ಸರಿ ಆಯ್ತಾ? ಏನಂತ ವಿಚಾರ ತಿಳ್ಕೊಂಡದ್ದು ಕೇಳಿದ ಪ್ರಶ್ನೆ ಸರಿ ಅದ. ವರ್ಣದಲ್ಲಿ ಯಾವ ಭಾಗ ವರ್ಣದ ಪೂರ್ವವರ್ಣ ಯಾವುದಿದೆಯೋ ಅದನ್ನ ನಾವು ಪೃಥ್ವಿಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತಿದ್ದೇವೆ. ಪೂರ್ವವರ್ಣ, ಉತ್ತರ ವರ್ಣ ದ್ಯುಲೋಕಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳ್ತಿದ್ದೀವಿ. ದೇಹದಲ್ಲಿ ಹಂಗ ವಿಚಾರ ಮಾಡಿ ನೋಡಿದಾಗ ಹೊಕ್ಕಳಿನಿಂದ ಪಾದದವರೆಗಿನ ಭಾಗ ಇದು ಪೃಥ್ವಿಗೆ ಸಂಬಂಧಪಟ್ಟದ್ದು ಅಂತ ಇದೆ. ಹೊಕ್ಕಳಿನಿಂದ ಮೇಲ್ಭಾಗ ಅಂತನ್ನುವುದು ದ್ಯುಲೋಕಕ್ಕೆ ಸಂಬಂಧಪಟ್ಟದ್ದು ಅಂತಿದೆ. ಆದ್ದರಿಂದ ಇಲ್ಲಿ ಅದರ ಸ್ಥಿತಿಯನ್ನ ಹೇಳುವುದರ ಬದಲಾಗಿ ಅದರ ಸಾಮ್ಯವನ್ನ ಹೇಳಿಕತ್ತೀವಿ ನಾವು. ಯಾವ ಕಾರ್ಯಸಾಮ್ಯ ಅಂದ್ರೆ ಏನು ಅಂತಂದ್ರೆ, ಈಗ ಪೃಥ್ವಿಯಲ್ಲಿ ಅಗ್ನಿ ಇದೆ, ದೇಹದಲ್ಲಿ ಪರಶುರಾಮ ದೇವರಿದ್ದಾರೆ ವೀರ್ಯದಲ್ಲಿ. ಈ ಅಗ್ನಿಯಲ್ಲಿ ಪೃಥ್ವಿಯಲ್ಲಿರುವಂತಹ ಅಗ್ನಿಯಲ್ಲೂ ಪರಶುರಾಮ ದೇವರು, ದೇಹದಲ್ಲಿದ್ದ ವೀರ್ಯದಲ್ಲಿದ್ದವರು ಪರಶುರಾಮ ದೇವರಾದ್ರಿಂದ ಅದರ ಸಾಮ್ಯ ಬಂದದ್ರಿಂದ ಕೆಳಭಾಗ ಅಂತ ಇಟ್ಟುಕೊಂಡ್ವಿ. ಮೇಲೆ ಸೂರ್ಯನಿದ್ದಾನೆ, ಕಣ್ಣಿನಲ್ಲಿ ಸೂರ್ಯನಿದ್ದಾನಾದ್ರಿಂದ ಆ ಭಾಗವನ್ನು ಇಟ್ಟುಕೊಂಡು ಹಿಂಗ ಪೂರ್ವಾರ್ಧ ಉತ್ತರಾರ್ಧಗಳನ್ನು ಮಾಡಿಕೊಂಡು ಹೇಳಿದ್ದೇ ಹೊರತಾಗಿ ಅದರ ಸ್ಥಿತಿಗತಿಗಳನ್ನು ಇಟ್ಟುಕೊಂಡು ಹೇಳಿದ್ದಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ನಾವು ಇಲ್ಲಿಯವರೆಗೆ ಏನ್ ಮಾಡಿದ್ವಿ, ಅಥಶಾಕಲ್ಯಸ್ಯ ಅಂತನ್ನುವಂತಹ ಶಾಕಲ್ಯರ ಮತವನ್ನ ಓದ್ತಾ ಬಂದಿದ್ದೇವೆ. ಈ ಐತರೇಯ ಉಪನಿಷತ್ತಿನ 3ನೇ ಆರಣ್ಯಕದ 1ನೇ ಅಧ್ಯಾಯದಲ್ಲಿ 2ನೇ ಖಂಡ ಇದು ತುಂಬಾ ರೋಚಕವಾದ ಘಟ್ಟವನ್ನು ತಲುಪಿ ಮುಟ್ತಾ ಇದೆ. 1ನೇ ಖಂಡಕ್ಕೂ 2ನೇ ಖಂಡಕ್ಕೂ ಇರುವಂತಹ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, 1ನೇ ಖಂಡದಲ್ಲಿ 4 ಜನ ಋಷಿಗಳು ಸೇರಿಕೊಂಡು ಒಂದು ವಾಕ್ಯಾರ್ಥವನ್ನ ಮಾಡಿದರು. ಶೂರವೀರ ಮಾಂಡೂಕೇಯರು, ಅವರ ಪುತ್ರ ಮಾಕ್ಷವ್ಯರು ಮತ್ತು ಆಗಸ್ತ್ಯರು ಅನ್ನುವಂಥವ್ರು 4 ಜನ ಸೇರಿಕೊಂಡು ಪೂರ್ವವರ್ಣ ಉತ್ತರವರ್ಣ ಸಂಧಿ ಅನ್ನುವುದನ್ನು ಇಟ್ಟುಕೊಂಡು ಅದರ ಮೇಲೆ ಚರ್ಚೆ ಆಯಿತು. ಪೂರ್ವವರ್ಣಕ್ಕೆ ವರಾಹ, ಉತ್ತರವರ್ಣಕ್ಕೆ ವಾಮನ, ಸಂಧಿಗೆ ನರಸಿಂಹ. ಆ ನರಸಿಂಹ ಎಲ್ಲಿದ್ದಾನ ಅಂತ ಒಂದು ಚರ್ಚೆ ಆಯಿತು. ವಾಯುವಿನಲ್ಲಿದ್ದಾನೋ ಆಕಾಶದಲ್ಲಿದ್ದಾನೋ ಅಂತ ಚರ್ಚೆಯಾಯಿತು ಮಾಕ್ಷವ್ಯರಿಗೂ ಮತ್ತು ಶೂರವೀರ ಮಾಂಡೂಕೇಯರಿಗೂ. ಆಗ 2 ಪಕ್ಷಗಳು ಬಂದಾಗ ಪ್ರಾಯ ಶ್ರೋತೃವಿಗೆ ಗೊಂದಲ ಆಯಿತು. ಯಾವ ಪಕ್ಷವನ್ನು ಹಿಡಿಬೇಕು ಅಂತ ಮಹಿದಾಸ ರೂಪಿ ಪರಮಾತ್ಮ 2 ಪಕ್ಷಗಳನ್ನ ಸಮಪಕ್ಷವನ್ನಾಗಿ ಮಾಡಿಕೊಟ್ಟ ಅಂತ ನಿನ್ನೆ ನೋಡಿದ್ವಿ. ಅದಾದ ಮೇಲೆ ಶೂರವೀರ ಮಾಂಡೂಕೇಯರಿಗೂ ತಮ್ಮ ಪುತ್ರನಿಗೂ ಚರ್ಚೆಯಾಯಿತು. ನಮ್ಮ ಮಾತು ಮತ್ತು ಮನಸ್ಸು ಪೂರ್ವವರ್ಣ ಉತ್ತರವರ್ಣಗಳು, ಅದಾದ ಮೇಲೆ ಶ್ವಾಸೋಚ್ಛ್ವಾಸವೇ ಸಂಧಿ ಅಂತಾದಾಗ ಅಪ್ಪ ಮಕ್ಕಳಲ್ಲಿ ಪೂರ್ವವರ್ಣ ಉತ್ತರವರ್ಣಗಳ ಚರ್ಚೆ ಆಗ್ತಾ ಇದೆ. ಪೂರ್ವವರ್ಣವನ್ನ ಮಾತು ಅನ್ನಬೇಕು ಅಂತ ಶೂರವೀರ ಮಾಂಡೂಕೇಯರು. ಯಾಕಂದ್ರೆ ಮಾತಿಲ್ಲಿ ವಾಕ್ಯಾರ್ಥವನ್ನ ಹೆಂಗ್ ಮಾಡ್ಲಿಕ್ಕೆ ಬರ್ತದ ಅಂತ ತಂದೆ ಮಗ ಅಂತಾನ, ಮೊದಲು ಮಾತು ಹುಟ್ಟುವುದೇ ಮನಸ್ಸಿನಲ್ಲಿ, ಮಾತು ಲಯಗೊಳ್ಳುವುದೇ ಮನಸ್ಸಿನಲ್ಲಿ. ಆದ್ರಿಂದ ಮನಸ್ಸು ಪೂರ್ವವರ್ಣದಲ್ಲಿ ಇರ್ಲಿ, ಉತ್ತರವರ್ಣದಲ್ಲಿ ಮಾತಿರ್ಲಿ ಅಂತ. ಮೊದಲನೇದವರು ಪಾರ್ವತೀಪತಿ ಅಂತ ಅನುಸಂಧಾನವನ್ನ ಮಾಡಿಕೊಂಡಿದ್ರೆ, ಎರಡನೇದವರಂತಾರೆ ಲಯಗೊಳ್ಳುವಂತಹದ್ದು ಮನಸ್ಸಿನಲ್ಲೇ ಮಾತಾದ್ರಿಂದ ಅದೇ ಅಂತ. ಶ್ರೀಮದಾಚಾರ್ಯರು 2ನೇ ಪಕ್ಷವನ್ನು ಇಟ್ಟುಕೊಂಡು ತತ್ಪೂರ್ವಕತ್ವಾದ ವಾಚಃ ಅನ್ನುವಂತಹ ಬ್ರಹ್ಮಸೂತ್ರದ ಸಂಬಂಧವನ್ನು ಕಲ್ಪಿಸಿಕೊಡ್ತಾರೆ. ಇದಿಷ್ಟು ಒಂದು ಚಿಂತನೆಯಾದರೆ, ಮತ್ತೊಂದು ಚಿಂತನೆಯನ್ನ ಮಹಿದಾಸ ಇತರೆ ಹೇಳ್ತಾನೆ. ಶಾಕಲ್ಯ ಋಷಿಗಳು 3 ವರ್ಣಗಳಿಗಿಂತಲೂ 4 ವರ್ಣಗಳ ಚಿಂತನೆಯನ್ನು ಮಾಡೋದು ಒಳ್ಳೆಯದಲ್ಲವೇ ಅಂತ ಹೇಳಿ 4 ಅನುಸಂಧಾನವನ್ನ ಮಾಡ್ತಾರೆ.
ಪೃಥಿವಿ, ಸ್ವರ್ಗಲೋಕ, ಮಳೆ, ಮಳೆಗರಿಯುವಂತಹ ಪರ್ಜನ್ಯ, ಇದೇ ದೇಹದಲ್ಲಿ ಇರುವಂತಹದ್ದಾಗಿದೆ ಅಂತ ಹೇಳಿ ಮತ್ತೆ ತೆಗೆದುಕೊಳ್ತಾರೆ. ಇದೇ ಅನುಸಂಧಾನಕ್ಕೆ ಬರಬೇಕು ಅಂತ ತಿಳಿದುಕೊಂಡು ಇದು ಅಧಿದೈವದಲ್ಲಿ ಇದ್ದಾಗ ಅಲ್ಲಿ 4 ಭಗವದ್ ರೂಪಗಳು ಯಾವುದಾದವು ಅಂದ್ರೆ, ಮೂರಿದ್ದಾಗ ಭಗವದ್ ರೂಪಗಳು ಬೇರೆ, ವರಾಹ, ವಾಮನ, ನರಸಿಂಹ. 4 ಇದ್ದಾಗ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಪೃಥ್ವಿಯಲ್ಲಿ ವಾಸುದೇವ, ಸ್ವರ್ಗದಲ್ಲಿ ಸಂಕರ್ಷಣ, ವೃಷ್ಟಿಯಲ್ಲಿ ಪ್ರದ್ಯುಮ್ನ, ವರ್ಷಣ ಕರ್ತೃ ಪರ್ಜನ್ಯದಲ್ಲಿರುವಂಥವನು ಅನಿರುದ್ಧ ಅಂತ ಹೇಳಿದರು. ಇದು ಹೊರಗಡೆಗೆ ಇದ್ದದ್ದು ಅಧ್ಯಾತ್ಮದಲ್ಲಿ ಬರುವಾಗ 9 ರೂಪಗಳಾಗಿ ನಮಗೆ ಸಿಗ್ಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ದೇಹದಲ್ಲಿ 2 ಪ್ರತ್ಯೇಕ ಭಾಗವನ್ನ ಮಾಡಿಕೊಳ್ಳುತ್ತಾರೆ. ದೇಹದ ಕೆಳಭಾಗ ಪೃಥ್ವಿಗೆ ಸಂಬಂಧಪಟ್ಟದ್ದು, ಮೇಲ್ಭಾಗ ಸ್ವರ್ಗಕ್ಕೆ ಸಂಬಂಧಪಟ್ಟದ್ದು. ಕೆಳಭಾಗದಲ್ಲಿ ವಾಸುದೇವ, ಮೇಲ್ಭಾಗದಲ್ಲಿ ಸಂಕರ್ಷಣನಿದ್ದಾನೆ. ನಾಭಿಯಲ್ಲಿ ಆಕಾಶವಿದೆ, ಅಲ್ಲಿ ನರಸಿಂಹನಿದ್ದಾನೆ. ಸಂಚಾರ ಮಾಡುವ ವಾಯುವಿನಲ್ಲಿ ದಾಶರಥಿ ರಾಮಚಂದ್ರನಿದ್ದಾನೆ. ಕಣ್ಣು ಈ ದೇಹದಲ್ಲಿರುವಂತಹ ಒಂದು ಸೂರ್ಯನಾದರೆ ಅಲ್ಲಿ ಕಪಿಲನಾಮಕ ಪರಮಾತ್ಮನಿದ್ದಾನೆ. ಕಪಿಲನಾಮಕ ಪರಮಾತ್ಮನಿದ್ದಾನೆ. ಇನ್ನೊಂದಾಯ್ತು, ಅಲ್ಲೇನು ಮಳೆಯಲ್ಲಿ ಮಳೆ ಯಾವುದು ಅಂದ್ರೆ ಮಾತೆ ಮಳೆ ಆಡುವಂತಹ ವ್ಯಕ್ತಿಯೇ ಪರ್ಜನ್ಯನಾಗಿದ್ದಾನೆ, ಅಂದ್ರೆ ಜೀವ. ಅವರಿಬ್ಬರಲ್ಲಿ ಪ್ರದ್ಯುಮ್ನ ಅನಿರುದ್ಧರಿದ್ದಾರೆ. ಅದಾದ ಮೇಲೆ ಕಣ್ಣಿನಲ್ಲಿ ಸೂರ್ಯ, ಅವಲ್ಲಿ ಕಪಿಲನಿದ್ದಾನೆ. ಹೃದಯದಲ್ಲಿ ಮತ್ತೆ ಮಿಂಚಿದೆ, ಅದರಲ್ಲಿರ್ತಕ್ಕಂಥವನು ಹಂಸರೂಪಿ ಪರಮಾತ್ಮ. ಅದರಾದ ಜೊತೆಗೆ ಮತ್ತೆ ಭೂಮಿಯಲ್ಲಿ ಅಗ್ನಿ ಇದ್ದಂತೆ ದೇಹದ ವೀರ್ಯದಲ್ಲಿ ಪರಶುರಾಮನಿದ್ದಾನೆ ಅಂತ ವರ್ಣಗಳ ಉಚ್ಚಾರಣೆಗೂ ದೇಹದಲ್ಲಿರುವಂತಹ ಭಗವದ್ ರೂಪಗಳಿಗೂ ಸಾಮ್ಯವನ್ನ ಚಿಂತನೆ ಮಾಡಿ ಶಾಕಲ್ಯರು ತಮ್ಮದೊಂದು ಪಕ್ಷವನ್ನ ಇಟ್ಟಿದ್ದಾರೆ. ಇಷ್ಟು ಚಿಂತನೆಯನ್ನ ಮಾಡಿದ್ದೇವೆ. ಸರಿ ಆಯ್ತಾ? ಈಗ ಎಲ್ಲರೂ 1 ನಿಮಿಷ ಬರ್ಕೊಳ್ಳೋದು, ಓದೋದು, ಕೇಳೋದೆಲ್ಲ ಆಗಿದೆ. ಈಗ ಒಂದ್ಸಲ ನಾನು ನೋಡ್ರಿ, ನಾನು ಒಂದು ಮಂತ್ರವನ್ನ 3 ರೀತಿಯಿಂದ ಹೇಳಿ ತೋರಿಸ್ತೇನೆ ಮುಂದೆ. ಒಂದು ಮಂತ್ರವನ್ನ 3 ರೀತಿಯಿಂದ ಹೇಳಿ ತೋರಿಸ್ತೇನೆ, ಒಂದೇ ಮಂತ್ರ. ಅದಕ್ಕೆ ಏನಂತಾರ ವೇದದಲ್ಲಿ ಎಂಬುದನ್ನು ತಿಳ್ಕೊಳ್ಳೋಣಂತ. ಸ್ವರ ಏನ್ ಬೇಡ, ಸುಮ್ಮನೆ ಸರಳವಾಗಿ ಮಂತ್ರವನ್ನ ಹೇಳ್ತೀನಿ. ಮುಂದೆ ಓಷಧಯ ಒಂದ್ ಮಂತ್ರ ಹೇಳ್ತೀನಿ, ಕೇಳಿಸ್ಕೊಳ್ರಿ ಅಂತ ಹೇಳ್ತೀನಿ. ನಿಮ್ ಪುಸ್ತಕದಾಗ ಎಲ್ಲೂ ಇಲ್ಲ, ಪುಸ್ತಕ ನೋಡ್ಬ್ಯಾಡ್ರಿ, ತಪ್ತೀರಿ ಅದನ್ನ. ಓಷಧಯ ಸಂವದಂತೆ ಸೋಮೇನ ಸಗರಾಜ್ಞಾ ಯಸ್ಮೈ ಕೃಣೋತಿ ಬ್ರಾಹ್ಮಣಸ್ತಂ ರಾಜನ್ ಪಾರಯಾಮಸಿ ಅಂತ. ಇದು ಒಂದು ರೀತಿ, ಇದು ಒಂದು ಮಂತ್ರ ಅಂದೆ. ಈಗ ನೋಡ್ರಿ, ಇದನ್ನೇ ಹೆಂಗಂತೀನಿ. ಓಷಧಯ ಸಂ ವದಂತೆ ಸೋಮೇನ ಸಹ ರಾಜ್ಞಾ ಯಸ್ಮೈ ಕೃಣೋತಿ ಬ್ರಾಹ್ಮಣ ತಂ ರಾಜನ್ ಪಾರಯಾಮಸಿ. 2ನೇ ರೀತಿಯಿಂದ ಅಂದೆ. 3ನೇ ರೀತಿಯಿಂದ ಅಂತೀನಿ. ಓಷಧಯ ಸಂವದಂತೆ ವದಂತೆ ಸೋಮೇನ ಸಹ ರಾಜ್ಞೇತಿ ರಾಜ್ಞಾ ಯಸ್ಮೈ ಕೃಣೋತಿ ಬ್ರಾಹ್ಮಣಸ್ತಂ ತಂ ರಾಜನ್ ಪಾರಯಾಮಸೀತಿ ಪಾರಯಾಮಸಿ. 3 ರೀತಿಯಿಂದ ಅಂದೆ ಈ ಮಂತ್ರವನ್ನ. ಇದಕ್ಕೇನ್ ಕರೀತಾರ ಅಂದ್ರ ಸಂಹಿತಾ ಪಾಠ, ಪದಪಾಠ, ಕ್ರಮಪಾಠ ಅಂತ ಕರೀತಾರ. ಏನ್ ಕರೀತಾರೆ ಅದಕ್ಕೆ? ನೋಡ್ರಿ, ಎಂಥ ಪದ್ಧತಿಗಳಿದ್ದು ನಮ್ಮಲ್ಲಿ. ವೇದಗಳನ್ನ ಅಧ್ಯಯನ ಮಾಡದೆ ನಾವೆಲ್ಲ ಅದನ್ನ ಕಳ್ಕೊಂಡಿದ್ದೇವೆ. ಇವತ್ತು ಇದ್ರ ಬಗ್ಗೆ ಹೆಚ್ಚಿನ ವಿಷಯ ಹೇಳ್ತೀನಿ. ಅದನ್ನ ಶ್ಲೋಕ ಹೇಳಿ ಅದರ ವಿವರಣೆಗಳೇನು ಎಲ್ಲ ಹೇಳ್ತೀನಿ. ಒಂದು ಪಕ್ಷ ವೇದಗಳಲ್ಲಿ 11 ರೀತಿಯಿಂದ ವೇದ ಹೇಳಲಿಕ್ಕೆ ಬರ್ತದ ಅಂತ, ಇನ್ನೊಂದು ಪಕ್ಷ 12 ರೀತಿಯಿಂದ. 11, 12 2 ಇರ್ಲಿ. ಈಗ ಇದನ್ನೇನ್ ಕರೆದೀವಿ ನಾವು, ಆನಂದ್ ಅವರು ಕೊನೆಯ ಪಕ್ಷ ಇದೆ ಅದಕ್ಕೆ ಏನ್ ಕರೀತಾರ? ಕ್ರಮಪಾಠ ಅಂತ ಕರೀತಾರ. ಓಷಧಯ ಸಂವದಂತೆ ವದಂತೆ ಸೋಮೇನ ಸಹ ರಾಜ್ಞೇತಿ ರಾಜ್ಞಾ ಯಸ್ಮೈ ಕೃಣೋತಿ ಬ್ರಾಹ್ಮಣಸ್ತಂ ತಂ ರಾಜನ್ ಪಾರಯಾಮಸೀತಿ ಪಾರಯಾಮಸಿ. ಇದಕ್ಕೆ ಕ್ರಮಪಾಠ ಅಂತ ಕರೀತಾರ. ಹಾಗಾದ್ರೆ ಸಂಹಿತಾ ಪಾಠ, ಪದಪಾಠ, ಕ್ರಮಪಾಠ ಅಂತ ಅದ. ಇಷ್ಟ ಅಲ್ಲ, ಜಟ, ಮಾಲ, ಶಿಖ, ರೇಖಾ, ಧ್ವಜ, ದಂಡ, ರಥ, ಘನ ಅಂತ ಇದೆ. 11 ಇದೆ. ಈ ವೇದವನ್ನ ಅಧ್ಯಯನ ಮಾಡೋರು ಸಂಹಿತಾದಿಂದ ಘನಾಂತ ಅಧ್ಯಯನ ಮಾಡೋರು ಅಂತ ಕರೆಸಿಕೊಳ್ತಾರೆ. ಏನಿವೆಲ್ಲ ಎಂಥ ಪ್ರಾಚೀನ ಪರಂಪರೆಗಳಿತ್ತು. ನಿಜವಾಗ್ಲೂ ನಾವು ಕಳ್ಕೊಂಡ್ಬಿಟ್ಟೆ, ಕಳ್ಕೊಂಡಿದ್ವಿ. ದೊಡ್ಡ ಲಾಸ್. ನೋಡ್ರಿ, ತರ್ಕದಲ್ಲಿ ಬಾಧಾಂತ ತರ್ಕ ಅಂತ ನಮ್ಮ ಗುರುಗಳು ಹೇಳ್ತಿರ್ಬೇಕು. ತರ್ಕದಲ್ಲಿ ಬಾಧಾಂತ ತರ್ಕ ಓದಬೇಕು ಅಂತ. ಸುಧಾಂತ ವೇದಾಂತ ಅಂತ ಹೇಳಬೇಕು. ಬಾಧಾಂತ ತರ್ಕ, ಸುಧಾಂತ ವೇದಾಂತ, ಘನ ಅಂತ ವೇದ ಅಂತ ಹೇಳಬೇಕು.
ಭಾಷ್ಯ ಅಂತ ವ್ಯಾಕರಣ ಅನ್ನಬೇಕು. ಇದು ಎಲ್ಲಿಗೆ ಮುಗೀತದ ಅಧ್ಯಯನ ಅಂದ್ರೆ, ಈ ವ್ಯಾಕರಣ ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡಿದವನು ಒಂದು ಲಘು ಸಿದ್ಧಾಂತ ಕೌಮುದಿಯಿಂದ ಪ್ರಾರಂಭ ಮಾಡಿಕೊಂಡು ಭಾಷ್ಯದವರೆಗೆ ಹೋದ್ರೆ ಅದು ಭಾಷ್ಯ ಅಂತ ವ್ಯಾಕರಣ ಅಧ್ಯಯನ. ಒಂದು ತರ್ಕ ಸಂಗ್ರಹ ಪ್ರಾರಂಭ ಮಾಡಿಕೊಂಡು ಬಾಧ ಗ್ರಂಥದವರೆಗೆ ಅಧ್ಯಯನ ಮಾಡಿದ್ರೆ ಬಾಧ ಅಂತ ತರ್ಕ. ಮಣಿಮಂಜರಿ ರಾಮಶಬ್ದ ಪ್ರಾರಂಭ ಮಾಡಿಕೊಂಡು ಸುಧಾದವರೆಗೆ ಹೋದರೆ, ಸುಮ್ಮನೆ ಅದನ್ನು ತಿಳಿಲಿ ಅಂತ ಹೇಳ್ತೀನಿ, ಅದು ಬರೋದಿಲ್ಲ, ಸುಧಾಂತದವರೆಗೆ ಹೋದ್ರೆ ವೇದಾಂತದ ಅಧ್ಯಯನ ಅಂತ. ಹಂಗ ವೇದ ಸಂಹಿತಾ ಅಧ್ಯಯನವನ್ನ ಪ್ರಾರಂಭ ಮಾಡಿಕೊಂಡು ಘನದವರೆಗೆ ಹೋಗಿ ಸೇರಿಕೊಂಡಾಗ ಘನ ಅಂತ ವೇದಾಧ್ಯಯನ. ಘನ ಪಂಡಿತ ಅಂತ ಕರಿತಿದ್ರು ಹಿಂದಕ್ಕೆಲ್ಲ. ಘನ ಪಂಡಿತ ಅಂದ್ರೆ ಘನ ಅಂತ ಅಧ್ಯಯನ ಮಾಡಿದ ಪಂಡಿತ ಅಂತ ಅರ್ಥ. ಲಟ್ಟಿದ್ದವ ಕೂತ್ರೆ ಹೇಳಂಗಿಲ್ಲ, ಎದುರು ಕೂಡವ ಘನ ಅಂತ ಹಂಗ ಅರ್ಥ ಅಲ್ಲ. ಮತ್ತೆ ಕೆಲವ್ರು ಹಂಗೂ ಇದ್ದಾರ, ಭಾರಿ ಘನ ಪಂಡಿತರು ಅಂದ್ರೆ ಕೂತ್ರೆ ಹೇಳಂಗಿಲ್ಲ, ಎದುರು ಕೊಡಂಗಿಲ್ಲ ಅಂತ ಅರ್ಥ ಮಾಡ್ತಿರ್ತಾರೆ. ಹಂಗಲ್ಲ ಮತ್ತೆ. ಆಯ್ತಾ? ಓಷಾದಯ ಸಂವಾದಂತೆ ಸೋಮೇನ ಸಗರಾಜ್ಞ ಯಸ್ಮೈ ಕೃಣೋತಿ ಬ್ರಾಹ್ಮಣಸ್ತಂ ರಾಜನ್ ಪಾರಯಾಮಸಿ. ಸಂಹಿತಾ ಪಾಠ. ಓಷಾದಯ ಸಂವದಂತೆ ಸೋಮೇನ ಸಗರಾಜ್ಞ ಯಸ್ಮೈ ಕೃಣೋತಿ ಬ್ರಾಹ್ಮಣ ತಂ ರಾಜನ್ ಪಾರಯಾಮಸಿ. ಇದು ಪದಪಾಠ. ಅದಾದ ಮೇಲೆ ಕ್ರಮಪಾಠ. ಏನು ಮುಂದೆ ವಿಚಾರ? ಇಲ್ಲಿ ಶುರು ಈಗ ಭಗವಂತನ ಅನುಸಂಧಾನಗಳೀಗ. ಯಾರು ವೇದಗಳನ್ನ ಪದಪಾಠ ಅಧ್ಯಯನ ಮಾಡ್ತಾನೋ, ಸಂಹಿತಾ ಅಧ್ಯಯನ ಮಾಡ್ತಾನೋ, ಕ್ರಮ ಅಧ್ಯಯನ ಮಾಡ್ತಾನೋ, ಜಟ, ಮಾಲ, ಶಿಖಾ, ರೇಖಾ, ಧ್ವಜ, ದಂಡ, ರಥ, ಘನ ಇವುಗಳನ್ನ ಅಧ್ಯಯನ ಮಾಡ್ತಾನೋ, ಅವುಗಳಲ್ಲಿ ಎಷ್ಟು ಭಗವದ್ ರೂಪಗಳವ ಅಲ್ಲಲ್ಲಿ ನಿಂತು ಹೇಳಿದಾಗ ಏನು? ವಿಷ್ಣು ಎಂಬ ನಾಮದಲ್ಲಿ ಸಂಹಿತಾ ಪಾಠ ಹೇಗೆ, ವಿಷ್ಣು ಎಂಬ ನಾಮದಲ್ಲಿ ಸಂಹಿತಾ ಪಾಠ ಹೇಗೆ, ಆಮೇಲೆ ಪದಪಾಠ ಹೇಗೆ, ಅದಾದ ಮೇಲೆ ಕ್ರಮಪಾಠ ಹೇಗೆ ಅಂತ ತಿಳಿಸಿಕೊಡ್ತದೆ ವೇದ. ಇಲ್ಲಿದ್ದ ಭಗವದ್ ರೂಪಗಳು ಏನು ಚಿಂತನೆ ಮಾಡಬೇಕು ಅಂತ ಹೇಳಲಿಕ್ಕೆ ಹೊರಡ್ತದೆ. ಅರ್ಥ ಆಯ್ತಾ? ಬರ್ದಿಟ್ಕೊಳ್ರಿ. ಇವತ್ತಿನ ಪಾಠ ಪ್ರಾರಂಭ ಏನು ಈಗ ಮುಂದಿಂದು ಅಂದ್ರೆ, ವೇದವನ್ನು ಅಧ್ಯಯನ ಮಾಡುವ ಕ್ರಮ ಅಂತಿಷ್ಟು ಬರ್ಕೊಳ್ರಿ. ವೇದವನ್ನು ಅಧ್ಯಯನ ಮಾಡುವ ಕ್ರಮ. ಅಧ್ಯಯನ ಮಾಡುವ ಕ್ರಮ ಅಂತ ಬರ್ಕೊಂಡ ಮೇಲೆ ಪ್ರಧಾನ 3 ಕ್ರಮ ಬರ್ಕೊಳ್ರಿ. ಪ್ರಧಾನ ಕ್ರಮಗಳು 3 ಅಂತ ಬರ್ಕೊಳ್ರಿ. ಪ್ರಧಾನ ಕ್ರಮಗಳು 3: ಸಂಹಿತಾ ಪಾಠ, ಪದಪಾಠ, ಕ್ರಮಪಾಠ. ಇದಕ್ಕ ಮುಂದಿನ 8 ಹೇಳುವಂತಹ ಒಂದು ಶ್ಲೋಕ ಅದ. ಜಟಾಮಾಲಾ ಶಿಖಾ ರೇಖಾ ಧ್ವಜೋ ದಂಡೋ ರಥೋ ಘನಃ ಅಷ್ಟೌ ವಿಕೃತಯ ಪ್ರೋಕ್ತಾಃ ಕ್ರಮಪೂರ್ವ ಮಹರ್ಷಿಭಿಃ. ಇನ್ನು 8 ವಿಕೃತಿಗಳು ಈ ಪದಪಾಠ, ಸಂಹಿತಾ ಪಾಠ, ಪದಪಾಠ, ಕ್ರಮಪಾಠಗಳಿಗೆ ಮುಂದೆ ಇದಕ್ಕೆ ಸಂಬಂಧಪಟ್ಟ ಮುಂದೆ 8 ವಿಕೃತಿಗಳವ ಅಂತ ಕರೀತಾ ಇದ್ದಾರೆ. ಗೊತ್ತಾಯ್ತಾ? ಇನ್ನು ತೆಳಗೆ ಬರ್ಕೊಳ್ರಿ ಹೆಡ್ಡಿಂಗು 8 ವಿಕೃತಿಗಳು ಅಂತ ಬರ್ಕೊಳ್ರಿ. ಅದರಲ್ಲಿ ನಂಬರ್ 1 ಅಥವಾ ಮುಂದಿಂದ ಆದ್ರೆ ನಂಬರ್ 4, ಇದ್ರೊಳಗೆ ಒಂದಾದ್ರೆ 1 ಹೆಂಗೂ ಸರಿ. ಜಟ, ನೆಕ್ಸ್ಟ್ ಮಾಲಾ. ಅಂದ್ರೆ ವೇದದೊಳಗ ಮಾಲಾ ಅನ್ನೋ ಒಂದು ರೀತಿ ಅದ ವೇದ ಅನ್ಲಿಕ್ಕೆ. ಜಟ ಅಂದ್ರೆ ಜುಟ್ಟು ಅಂತ ತಿಳ್ಕೊಳ್ಳೋದಲ್ಲ, ಮತ್ತ ಜಟ ಅನ್ನೋದು ಒಂದು ಕ್ರಮ ಅದ. ಜಟ. ಆಮೇಲೆ ಶಿಖಾ ಅಂತದ, ಮತ್ತ ಜಟ, ಮಾಲಾ, ಶಿಖಾ. ಅದಾದ ಮೇಲೆ ರೇಖಾ, ರೇಖಾ. ಆಮೇಲೆ ಧ್ವಜ ಅಂತ ಒಂದು, ದಂಡ ಮತ್ತೊಂದು, ದಂಡ ಅಂತ, ರಥ ಅಂತ ಒಂದು, ಘನ ಅಂತ ಒಂದು. ಮುಗೀತು. ಜಟ, ಮಾಲಾ, ಶಿಖಾ, ರೇಖಾ, ಧ್ವಜೋ ದಂಡೋ ರಥೋ ಘನಃ ಅಷ್ಟೌ ವಿಕೃತಯ ಪ್ರೋಕ್ತಾಃ ಕ್ರಮಪೂರ್ವ ಮಹರ್ಷಿಭಿಃ. 11 ಆಯ್ತು. ಲಾಸ್ಟಿಗೆ ಬ್ರಾಕೆಟ್ ಒಳಗ ಪಂಚಸಂಧಿ ಅಂತ ಇನ್ನೊಂದು ಕ್ರಮ ಅದ. ಅದು 12ನೇದ್ದು. ಬಹಳ ಕಠಿಣ ಅಂದ್ರೆ ಕಠಿಣಾತಿ ಕಠಿಣ ಅದು ಪಂಚಸಂಧಿ ಅಂತ. ಅದನ್ನ ಪಾಠ ಹೇಳುವುದೇ ಇಲ್ಲ ನನಗನ್ಸಿದ ಮಟ್ಟಿಗೆ. ಸುಮ್ಮನೆ ಯಾರೋ ಹಿಂದಕ್ಕೆಲ್ಲ ಅನುಸಂಧಾನ ಮಾಡ್ತಿರೇನೋ. ಬ್ರಾಕೆಟ್ ಒಳಗೆ ಇಟ್ಕೊಳ್ರಿ 12ನೇದ್ದು. ಒಬ್ಬ ನಿಜವಾಗಿ ವೇದಗಳನ್ನ ಅಧ್ಯಯನ ಮಾಡಿದವನು ಇದ್ದಾನೆ ಅಂತ ಆದ್ರೆ ಅವನಿಗೆ ಈ 12 ರೀತಿಗಳು ಗೊತ್ತಿರಬೇಕು. ಒಂದು ಗಾಯತ್ರಿ ಮಂತ್ರವನ್ನು ನೀವು ಹೇಳಬೇಕಾದ್ರೆ ಅದಕ್ಕೆ ಬರ್ತದೆ. ಒಂದು ಗಾಯತ್ರಿ ತತ್ಸವಿತುರ್ವರೆಣ್ಯಂ ಅನ್ನುವಂತಹದ್ದಕ್ಕೆ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂದ್ರೆ ಇಲ್ಲಿ ಸಂಹಿತಾ ಪಾಠ, ಪದಪಾಠ, ಕ್ರಮಪಾಠ. ಧೀಮಹಿ ಇತಿ ಧೀಮಹಿ, ಧೀಮಹಿ ಇತಿ ಧೀಮಹಿ ಪದಪಾಠ. ಹಿಂಗ ಸಾರಿ ಕ್ರಮಪಾಠ. ಹಿಂಗ ಅಷ್ಟು ಮಂತ್ರಗಳಿಗೂ ಅವ ಆಶ್ಚರ್ಯ ಏನ್ ಗೊತ್ತೇನು? ವಿಷ್ಣವೇ ನಮಃ ಅನ್ನೋ ಮಂತ್ರಕ್ಕದ ವಿಷ ನವೇ ನಮಃ, ವಿಷ್ಣವೇ ನಮಃ, ಹಿಂಗ ಪಾಠಗಳವ ಅಂತ ಚಿಂತನೆ ಹೊರಟಿದ್ದಾರೆ.
ಇದಕ್ಕೆ ಏನ್ ಕರೀತಾರ ಶಾಸ್ತ್ರದಲ್ಲಿ ಅಂತ ಕೇಳಿದ್ರೆ, ಈಗ ಮಹಿದಾಸ ಐತರೇಯ ಇದನ್ನ ಹೇಳ್ತಾನ, ನಿರ್ಭುಜ ಪ್ರವಾದಾಹ ಅಂತ ಕರೀತಾನ. ಈ ವೇದಗಳಲ್ಲಿ ಬರುವಂತಹ ಎಲ್ಲಾ ವಿಷಯಗಳನ್ನು ಸೇರಿಸಿಕೊಂಡು ಮಹಿದಾಸ ಐತರೇಯ ಹೇಳಿಕೊಟ್ಟಿದ್ದಾನೆ. ಅಥಾತೋ ನಿರ್ಭುಜ ಪ್ರವಾದಾಹ ಪೃಥಿವ್ಯಾಯತನಂ ನಿರ್ಭುಜಂ ದಿವ್ಯಾಯತನಂ ಪ್ರತೃಣ್ಣಂ ಅಂತರಿಕ್ಷಾಯತನಂ ಉಭಯಮಂತರೇಣಾಥ ಯದ್ದೇನಂ ನಿರ್ಭುಜಂ ಭ್ರುವಂತಂ ಉಪವದೇತ್. ಇದರ ಮೇಲೆ ಹಿಂಗ ಅಧ್ಯಯನ ಮಾಡುವ, ವೇದಾಧ್ಯಯನ ಮಾಡಿ ಕೂತಿರ್ತಾರ ಪಾಪ. ಯಾರು ಏನು ಮಾಡ್ತದ ಹುಚ್ಚಲ್ರ, ಬರೀ ಅದನ್ನ ಗೋಕ್ ಹಾಕ್ತದ ಇದು ಅಂತ ಯಾರ ಅಂದ್ರ ಅವ್ರಿಗೇನ್ ಶಾಪ ಬರ್ತದ ಅಂತ ಹೇಳಿಕ್ ಹೊರಟಾರಿಲ್ಲ, ನೆನಪಿಟ್ಟುಕೊಳ್ರಿ ಮಹೇಶಾಚಾರ್. ಯಾರು ಜಟ ಕ್ರಮ ರೇಖಾ ಮಾಲಾ ಧ್ವಜ ದಂಡ ರಥಗಳ ಅಧ್ಯಯನ ಮಾಡ್ತಾ ಕೂತಿದ್ದಾರೋ, ಯಾರಾದ್ರೂ ಒಬ್ಬ ವ್ಯಕ್ತಿ ಅವ್ನು ನೋಡಿ ಅದ ಅಂತದ ಇದೇನು ಮುಂದೆ ಹೋಗ್ತದೋ ಇಲ್ಲೋ ಅಂತ ಯಾರ ಅವರಿಗೆ ಅಧ್ಯಯನ ಮಾಡುವವರಿಗೆ ಅಂದರೆ ಏನ್ ಶಿಕ್ಷೆ ಇದೆ ಅದಕ್ಕೆ? ಏನ್ ಶಿಕ್ಷೆ ಇದೆ ಅದಕ್ಕೆ? ಶಾಪ ಹತ್ತದಂತ ಅಂತಹ ಬ್ರಾಹ್ಮಣರು, ವೇದಾಧ್ಯಯನ ಮಾಡಿದ ಬ್ರಾಹ್ಮಣನಿಗೇನಾದ್ರು ಅಂದ್ರೆ ಶಾಪ ತಡ್ತದೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಆದ್ರಿಂದ ಇದು ತುಂಬಾ ರಹಸ್ಯವಾದ ವಿಚಾರವನ್ನ ನಮ್ಮ ಸ್ವಾಮಿ ಮಹಿದಾಸ ಐತರೇಯ ಹೇಳಿಕೊಟ್ಟಿದ್ದಾನೆ. ಇದು ಮತ್ತೊಂದು ಖಂಡ, ಮೂರನೇ ಖಂಡ. ಇದು ನಿರ್ಭುಜ ಪ್ರವಾದ ಖಂಡ ಅಂತ ಕರೀತಾರ. ಮಧ್ಯಾಹ್ನದಲ್ಲಿ ಸಿಕ್ಕಾಗ ಇದರ ವಿಶೇಷ ವಿವರಣೆಗಳನ್ನು ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.